Welcome to all. I am Shalini. Today topic is career planning. ಸೊ ಕೆರಿಯರ್ ಪ್ಲ್ಯಾನಿಂಗ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ವಾಟ್ ಈಸ್ ಕೆರಿಯರ್ ನೋಡೋಣ. ಸೊ ಕೆರಿಯರ್ನ ನಾವು ಒಂದು ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡಿದ್ರೆ, ಜೊತೆಗೆ ಸಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡಿದ್ರೆ ಏನು ಹೇಳುತ್ತೆ ಕಾನ್ಸೆಪ್ಟು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಕೆರಿಯರ್ ಮೀನ್ಸ್ ಎ ಕೆರಿಯರ್ ಈಸ್ ಆಲ್ ದಿ ಜಾಬ್ಸ್ ದಟ್ ಆರ್ ಹೆಲ್ಡ್ ಡ್ಯೂರಿಂಗ್ ಒನ್ಸ್ ವರ್ಕಿಂಗ್ ಲೈಫ್. ಸೊ ಒಬ್ಬ ಪರ್ಸನ್ ನಾವು ಟೋಟಲ್ ವರ್ಕಿಂಗ್ ಲೈಫಲ್ಲಿ ಏನೇನೆಲ್ಲ ಜಾಬ್ಸನ್ನು ತೊಗೊತಾನೋ ಸೊ ಅದನ್ನೇ ಕೆರಿಯರ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾದರೆ ಜಾಬ್ಸೇ ಬೇರೆನಾ, ಕೆರಿಯರೇ ಬೇರೆನಾ? ಜಾಬ್ ಆ್ಯಂಡ್ ಕೆರಿಯರ್ ಎರಡೂ ಒಂದೇನಾ? ನೋ, ದೇರ್ ಇಸ್ ಎ ಡಿಫ್ರೆನ್ಸ್. ಸೊ ಜಾಬ್ ಅಂತ ಹೇಳಿದರೆ ಇಟ್ ಈಸ್ ಅ ಸಿಂಪಲ್ ಜಾಬ್. ಯಾವುದೇ ಜಾಬ್ ನಾವು ಏನು ವರ್ಕ್ ಮಾಡ್ತೀವೋ, ಒಂದು ಜಾಬಲ್ಲಿ ಸೆಕ್ಯೂರ್ ಆಗಿರ್ತೀವೋ ಅದನ್ನು ಜಸ್ಟ್ ಪರ್ಫಾರ್ಮ್ ಮಾಡೋದನ್ನು ನಾವು ಜಾಬ್ ಅಂತ ಹೇಳ್ತೀವಿ. ಟಾಸ್ಕ್, ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಪರ್ಫಾರ್ಮ್ ಮಾಡೋ ಅಂಥ ಒಂದು ಟಾಸ್ಕನ್ನೇ ನಾವು ಜಾಬ್ ಅಂತ ಹೇಳ್ತೀವಿ. ಬಟ್ ಕೆರಿಯರ್ ಅಂತ ಹೇಳಿದ್ರೆ, ಸೊ ಅದು ಅವನು ಏನು ಜಾಬ್ ಪರ್ಫಾರ್ಮ್ ಮಾಡ್ತಿದ್ದಾನೋ ಅದರಲ್ಲೇ ಸ್ಟೆಪ್ ಬೈ ಸ್ಟೆಪ್ ಅವನು ಇಂಪ್ರೂವ್ ಮಾಡ್ಕೋತಾ ಹೋಗಬೇಕು. ಸೊ ಅಪ್ವರ್ಡ್ ಮೂಮೆಂಟ್ ಇರೋ ಒಂದು ಪ್ರೋಸೆಸ್, ಜಾಬಲ್ಲಿ ಅಪ್ವರ್ಡ್ ಮೂಮೆಂಟ್ ಇರೋ ಒಂದು ಪ್ರೋಸೆಸ್ಸನ್ನೇ ನಾವು ಕೆರಿಯರ್ ಅಂತ ಹೇಳ್ತೀವಿ. ಸೊ ಇದನ್ನು ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿದ್ರೆ, ಜೊತೆಗೆ ಸಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿದ್ರೆ ಏನು ಹೇಳ್ಬೋದು ಕೆರಿಯರ್ ಅಂತ ಹೇಳಿದ್ರೆ? ಸೊ ಫ್ರಮ್ ದಿ ಆಬ್ಜೆಕ್ಟಿವ್ ವ್ಯೂ, ದಿ ಕೆರಿಯರ್ ಕಾನ್ಸೆಪ್ಟ್, ಎ ಕೆರಿಯರ್ ಮೇ ಬಿ ಡಿಫೈನ್ಡ್ ಆಸ್ ಆಲ್ ದಿ ಪೊಸಿಷನ್ಸ್ ಆಕ್ಯುಪೈಡ್ ಬೈ ಅ ಪರ್ಸನ್ ಡ್ಯೂರಿಂಗ್ his working life. It comprises of a series of work-related activities in terms of increasing level of responsibilities, status, power, and rewards. So the provides continuity, order, and meaning to person's life. This is an objective of a person career. ಸೊ ಇಲ್ಲೇನು ಹೇಳ್ತೀರಾ, ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ದೆ ಆದರೆ, ಸೊ ಒಬ್ಬ ಪರ್ಸನ್ ಅವ್ನ ವರ್ಕಿಂಗ್ ಲೈಫಲ್ಲಿ ಏನೇನೆಲ್ಲ ಪೊಸಿಷನ್ಸನ್ನು ಆಕ್ಯುಪೈಡ್ ಮಾಡ್ತಾನೋ, ಅಂದರೆ ಹೇಗೆ ಅವ್ನ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಗಲಿ, ಸ್ಟೇಟಸ್ ಆಗಲಿ, ಪವರ್, ರಿವಾರ್ಡ್ಸ್ ಎಲ್ಲನೂ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ತಾನೋ ಇದನ್ನು ಕೆರಿಯರ್ ಅಂತ ಹೇಳ್ತೀವಿ ಫ್ರಮ್ ದಿ ಆಬ್ಜೆಕ್ಟಿವ್ ವ್ಯೂ. ಸೊ ಅದೇ ಸಬ್ಜೆಕ್ಟಿವ್ ಇಂದ ನಾವು ಥಿಂಕ್ ಮಾಡಿದ್ದೆ ಆದರೆ, ದಿಸ್ ಆಲ್ಸೋ ಸಬ್ಜೆಕ್ಟಿವ್ ಎಲಿಮೆಂಟ್ ಇನ್ ಟರ್ಮ್ಸ್ ಆಫ್ ವೇರ್ ಎ ಪರ್ಸನ್ ಈಸ್ ಗೋಯಿಂಗ್ ಇನ್ ಹಿಸ್ ಆರ್ ಹರ್ ವರ್ಕ್ ಲೈಫ್. ಇನ್ ದಿ ಕಾನ್ಸೆಪ್ಟ್ ಆಫ್ ಕೆರಿಯರ್, ಎ ಕೆರಿಯರ್ ಕನ್ಸಿಸ್ಟಿಂಗ್ ಆಫ್ ದಿ ಚೇಂಜಸ್ ಇನ್ ವ್ಯಾಲ್ಯೂಸ್, ಆ್ಯಟಿಟ್ಯೂಡ್ಸ್ ಆ್ಯಂಡ್ motivation that occurs as a person grows older. ಸೊ ಇಲ್ಲೇನು ಹೇಳ್ತಿದ್ದಾರೆ, ಸೊ ಒಬ್ಬ ಪರ್ಸನ್ ಏಜ್ ಆಗ್ತಾ ಅವ್ನ ವರ್ಕಿಂಗ್ ಲೈಫಲ್ಲಿ ಏನು ವ್ಯಾಲ್ಯೂಸನ್ನು ಚೇಂಜಸ್ ಮಾಡ್ಕೊತಾನೋ, ಆ್ಯಟಿಟ್ಯೂಡ್ ಏನು ಚೇಂಜಸ್ ಮಾಡ್ಕೊತಾನೋ, ದೆನ್ ಮೋಟಿವೇಶನ್ ಲೆವೆಲ್ ಹೇಗೆ ಅವನಿಗೆ ಇನ್ಫ್ಲೂಯೆನ್ಸ್ ಆಗುತ್ತೋ, ಈ ಎಲ್ಲ ಲೆವೆಲ್ಸ್ ಏನೇನೆಲ್ಲ ಚೇಂಜಸ್ ಆಗುತ್ತೋ ಅವನಲ್ಲಿ, ಇದನ್ನೇ ನಾವು ಸಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ಕೆರಿಯರ್ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಬ್ಬ ಪರ್ಸನ್ ಯಾರೇ ಆಗಲಿ, ಲಕ್ ಅನ್ನೋದು ಕೂಡ ಅವರ ಕೆರಿಯರ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಹೌದಲ್ವಾ? ಸೊ ಯಾರು ಲಕ್ ಮೇಲೆ ಡಿಪೆಂಡ್ ಆಗಿರೋರು ರೇರ್ ಪರ್ಸನ್ಸ್. ಬಟ್ ನಮ್ಮ ಹಾರ್ಡ್ ವರ್ಕ್ ಇದ್ದು, ನಮ್ಮ ಕೆರಿಯರ್ ಗೋಲ್ ಇದ್ದು, ಅದಕ್ಕೆ ಗೋಲಿಗೆ ತಕ್ಕಂತೆ ನಾವು ಪ್ಲ್ಯಾನ್ಸ್ ಮಾಡಿ ಕರೆಕ್ಟಿವ್ ಆ್ಯಕ್ಷನ್ಸನ್ನು ನಾವು ತೊಗೊಂಡಿದ್ದೆ ಆದರೆ, ಸೊ ಲಕ್ ಅನ್ನೋದು ಏನಾಗಿರುತ್ತೆ ನಮಗೆ ಆಪರ್ಚುನಿಟಿ ಆ್ಯಂಡ್ ಮೀಟ್ಸ್ ಪ್ರಿಪ್ರೇಷನ್ಸ್. ಸೊ ಇಷ್ಟು ವರ್ಕ್ ನಾವು ಮಾಡಿದ್ದೆ ಆದರೆ ಏನು ಆಪರ್ಚುನಿಟಿ ಸಿಗುತ್ತೋ ಅದೇನೇ ನಮಗೆ ಇಲ್ಲಿ ಲಕ್ ಆಗಿರುತ್ತೆ. ಸೊ ದೀಸ್ ಆರ್ ಆಲ್ ದಿ ಕಾನ್ಸೆಪ್ಟ್ ಆಫ್ ಕೆರಿಯರ್. ಸೊ ಹಾಗಿದ್ರೆ ಕೆರಿಯರ್ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ಏನು, ಕೆರಿಯರ್ ಗೋಲ್ಸ್ ಅಂತ ಹೇಳಿದ್ರೆ ಏನು? ಕೆರಿಯರ್ ಗೋಲ್ಸ್ ಅಂದರೆ ಫ್ಯೂಚರ್ ಪೊಸಿಷನ್ಸ್ ಒನ್ ಟ್ರೈಸ್ ಟು ರೀಚ್ ಆ್ಯಸ್ ಎ ಪಾರ್ಟ್ ಆಫ್ ಕೆರಿಯರ್. ಸೊ ಫ್ಯೂಚರ್ ಪೊಸಿಷನ್ ಏನಿರಬೇಕು ಅದನ್ನು ರೀಚ್ ಮಾಡಲಿಕ್ಕೆ ನಾವೇನು ಟ್ರೈ ಮಾಡ್ತೀವೋ ಅದನ್ನೇ ಕೆರಿಯರ್ ಗೋಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡೋಣ ಕೆರಿಯರ್ ಪ್ಲ್ಯಾನಿಂಗ್ ಅಂದರೆ ಏನಿದೆ ಹಾಗಿದ್ರೆ. ಸೊ ಕೆರಿಯರ್ ಪ್ಲ್ಯಾನಿಂಗ್ is the process by which one selects career goals and the path to these goals. The major focus of career planning is on assisting the employees achieving a better match between personal goals and the opportunities that are realistically available in the organization. ಸೊ ಇಲ್ಲೂ ಕೂಡ ಹಾಗೆ ಹೇಳ್ತಿದ್ದಾರೆ. ಸೊ ಕೆರಿಯರ್ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ಏನು ಹೇಳ್ತಿದ್ದಾರೆ, ನಾವು ಒಂದು ಕೆರಿಯರ್ ಗೋಲ್ಸನ್ನು ಫಿಕ್ಸ್ ಮಾಡಿ, ಸೊ ಆ ಕೆರಿಯರ್ ಗೋಲ್ನ ರೀಚ್ ಮಾಡಲಿಕ್ಕೆ ಏನೇನೆಲ್ಲ ವೇಸ್ ಇದೆ, ಆ ಗೋಲ್ನ ರೀಚ್ ಮಾಡಲಿಕ್ಕೆ ಯಾವ್ಯಾವುದೆಲ್ಲ ವೇಸಿಂದ ನಾವು ಆ ಗೋಲ್ಸನ್ನ ರೀಚ್ ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡೋ ಒಂದು ಪ್ರೋಸೆಸ್ಸನ್ನೇ ನಾವು ಕೆರಿಯರ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ದಿ ಮೇಜರ್ ಫೋಕಸ್ ಆಫ್ ಕೆರಿಯರ್ ಪ್ಲ್ಯಾನಿಂಗ್ ಈಸ್ ಆನ್ ಅಸಿಸ್ಟಿಂಗ್ ದಿ ಎಂಪ್ಲಾಯೀಸ್ ಅಚೀವ್ ಎ ಬೆಟರ್ ಮ್ಯಾಚ್ ಬಿಟ್ವೀನ್ ಪರ್ಸನಲ್ ಗೋಲ್ಸ್ ಆ್ಯಂಡ್ ದಿ ಆಪರ್ಚುನಿಟೀಸ್ ದಟ್ ಆರ್ ರಿಯಲಿಸ್ಟಿಕಲಿ ಅವೈಲಬಲ್ ಇನ್ ದಿ ಆರ್ಗನೈಸೇಷನ್. ಸೊ ಅವ್ರ ಕರಿಯರ್ ಗೋಲ್ ರೀಚ್ ಮಾಡಲಿಕ್ಕೆ ಅವ್ರಿಗೊಂದು ಆರ್ಗನೈಸೇಷನಲ್ಲಿ ಏನು ಆಪರ್ಚುನಿಟೀಸ್ ಇರುತ್ತೋ,
ನಮ್ಮ ಗೋಲ್ ರೀಚ್ ಮಾಡಲಿಕ್ಕೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಸೊ ನಮ್ಮ ಕರಿಯರ್ ಗೋಲ್ಸ್ಗೆ ಅದನ್ನು ಮ್ಯಾಚ್ ಮಾಡ್ಕೋತಾ ಹೋಗಬೇಕು. ಇದನ್ನೇ ನಾವು ಕೆರಿಯರ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ದೆನ್ career planning is not an event or end in itself, but a continuous process of developing human resource for achieving optimum result. ಆ್ಯಂಡ್ ಇದು ಕೆರಿಯರ್ ಪ್ಲ್ಯಾನಿಂಗ್ ನಮ್ಮ ಗೋಲ್ ರೀಚ್ ಮಾಡಿದ್ವಿ ಅಷ್ಟಕ್ಕೆ ಅದು ಎಂಡ್ ಆಗೋದಿಲ್ಲ. ಸೊ ಇದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ ಆಗಿರುತ್ತೆ. ಸೊ ಒಬ್ಬ ಹ್ಯೂಮನ್ ರಿಸೋರ್ಸ್ ಅವನ ಆಪ್ಟಿಮಮ್ ರಿಸಲ್ಟ್ಸನ್ನು ಅಚೀವ್ ಮಾಡೋವರೆಗೂ ಕೆರಿಯರ್ ಪ್ಲ್ಯಾನಿಂಗ್ ಅನ್ನೋವಂಥದ್ದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ ಆಗಿರುತ್ತೆ. ಸೊ ಈಗ ಒಂದು ಹೈಯರ್ ಲೆವೆಲ್ ಪೋಸ್ಟ್ ಅಥವಾ ಯಾವುದೋ ಒಂದು ಲಾಸ್ಟ್ ಲೆವೆಲ್ ಆಫ್ ಗೋಲ್ಸ್ ಏನಿರುತ್ತೋ ಅದನ್ನು ರೀಚ್ ಮಾಡಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅವನು ಹೆಂಗೆ ಡೆವಲಪ್ ಆಗ್ತಾ ಹೋಗ್ತಾನೋ, ಸೊ ಒಂದೊಂದು ಸ್ಟೆಪ್ ಗೋಲ್ಸನ್ನು ರೀಚ್ ಮಾಡ್ತಾ ಅವನು ನೆಕ್ಸ್ಟ್ ಗೋಲ್ಗೆ ಪ್ಲ್ಯಾನ್ ಮಾಡ್ತಾ ಹೋಗ್ತಾನೆ. ಅವ್ನ ಕೆರಿಯರ್ನ ಡೆವಲಪ್ ಮಾಡ್ಕೊತಾ ಹೋಗಬೇಕಾಗುತ್ತೆ, ಪ್ಲ್ಯಾನ್ ಮಾಡ್ತಾ ಹೋಗಬೇಕಾಗುತ್ತೆ. ಇದನ್ನೇ ನಾವು ಕೆರಿಯರ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಆನ್ ಈವೆಂಟ್ ಆರ್ ಎಂಡ್ ಇನ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಬಂದು ಎ ಪರ್ಸನ್ ಹೂ ಈಸ್ ನಾಟ್ ಏಬಲ್ ಟು ಟ್ರಾನ್ಸ್ಲೇಟ್ ಹಿಸ್ ಕೆರಿಯರ್ ಪ್ಲ್ಯಾನ್ into action within the organization may probably quit the job. ಸೊ ಯಾರು ವಿತಿನ್ ಆರ್ಗನೈಸೇಷನ್ ಒಂದು ಕೆರಿಯರ್ ಪ್ಲ್ಯಾನನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವೋ, ಅಂದರೆ ಅವ್ನ ಕೆರಿಯರ್ ಪ್ಲ್ಯಾನಿಂಗ್ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ವೋ, ಅವನು ಜಾಬ್ನ ಕ್ವಿಟ್ ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಇನ್ ಕೇಸ್ ಆರ್ಗನೈಸೇಷನಿಂದನೇ ಸೊ ಅವ್ನ ಕೆರಿಯರ್ ಪ್ಲ್ಯಾನಿಂಗ್ಗೆ ಹೆಲ್ಪ್ ಮಾಡಿದ್ದೇ ಆಗಿದ್ದರೆ ಸೊ ಆರ್ಗನೈಸೇಷನ್ ಕೂಡ ಡೆವಲಪ್ ಆಗುತ್ತೆ, ಜೊತೆಗೆ ಇಂಡಿವಿಜುವಲ್ ನೀಡ್ಸ್ ಏನಿರುತ್ತೋ ಅವನ ಆಬ್ಜೆಕ್ಟಿವ್ ಏನಿರುತ್ತೋ ಅದು ಕೂಡ ಫುಲ್ಫಿಲ್ ಆಗುತ್ತೆ. ಸೊ ಬೋತ್ ದಿ ಆರ್ಗನೈಸೇಷನ್ ಆ್ಯಂಡ್ ಇಂಡಿವಿಜುವಲ್ ಕ್ಯಾನ್ ಗೆಟ್ ಸಕ್ಸಸ್. ದೆನ್ ನೆಕ್ಸ್ಟ್ ಒನ್ ಬಂದು ಕೆರಿಯರ್ ಡೆವಲಪ್ಮೆಂಟ್. ಸೊ ಕೆರಿಯರ್ ಪ್ಲ್ಯಾನಿಂಗ್ ಅಂತ ಏನಂದರೆ ಅರ್ಥ ಆಯ್ತಲ್ಲ ಈಗ. ಸೊ ನೆಕ್ಸ್ಟ್ ಕೆರಿಯರ್ ಡೆವಲಪ್ಮೆಂಟ್ ಅಂದರೆ ಏನು ನೋಡ್ತಾ ಹೋಗೋಣ. ಸೊ ಕೆರಿಯರ್ ಡೆವಲಪ್ಮೆಂಟ್ ಕನ್ಸಿಸ್ಟ್ ಆಫ್ ದಿ ಪರ್ಸನಲ್ ಆ್ಯಕ್ಷನ್ಸ್ ಒನ್ ಅಂಡರ್ಟೇಕ್ಸ್ ಟು ಅಚೀವ್ ಎ ಕೆರಿಯರ್ ಪ್ಲ್ಯಾನ್. ಸೊ ಅವ್ನ ಕೆರಿಯರ್ ಪ್ಲ್ಯಾನ್ನ ಅಚೀವ್ ಮಾಡಲಿಕ್ಕೆ ಏನು ಆ್ಯಕ್ಷನ್ಸ್ ಅನ್ನೋದು ಮಾಡ್ತಾನೆ, ಏನು ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾನೆ, ಅದನ್ನೇ ನಾವು ಕೆರಿಯರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಕೆರಿಯರ್ ಡೆವಲಪ್ಮೆಂಟ್ ಲುಕ್ಸ್ ಅಟ್ ದಿ ಲಾಂಗ್ ಟರ್ಮ್ ಕೆರಿಯರ್ effectiveness of employees, whereas employee development focus on effectiveness of an employee in the immediate future. ಸೊ ಇಲ್ಲೇನು ಹೇಳ್ತಿದ್ದಾರೆ, ಕೆರಿಯರ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಅ ಲಾಂಗ್ ಟರ್ಮ್ ಎಫೆಕ್ಟಿವ್ನೆಸ್ ಆಫ್ ಎಂಪ್ಲಾಯೀಸ್, ಒಂದು ಲಾಂಗ್ ಟರ್ಮ್ ಪ್ರೋಸೆಸ್ ಆಗಿರುತ್ತೆ. ಅದೇ ಎಂಪ್ಲಾಯಿ ಡೆವಲಪ್ಮೆಂಟ್ ಅಂತ ಹೇಳಿದರೆ ಇದು ಇಮ್ಮಿಡಿಯೇಟ್ ಎಫೆಕ್ಟಿವ್ನೆಸ್ಸನ್ನು ಫೋಕಸ್ ಮಾಡ್ತಾ ಹೋಗುತ್ತೆ. ಅಟ್ ಪ್ರೆಸೆಂಟ್ ಏನು ಎಂಪ್ಲಾಯಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾನೋ ಹಾಗೆ ಅವನು ಡೆವಲಪ್ ಆದ್ರೇ ಅವ್ನ ಕೆರಿಯರ್ ಡೆವಲಪ್ಮೆಂಟ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಸೊ ಅದರ ನೆಕ್ಸ್ಟ್ ಒನ್ ಬಂದು ಕೆರಿಯರ್ ಡೆವಲಪ್ಮೆಂಟಲ್ಲಿ ನಾವು 2 ಟೈಪ್ಸ್ ಆಗಿ ಡಿವಿಷನ್ ಮುಗಿಸ್ಕೊಂಡಿದ್ದೀವಿ. ಹೇಗೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್ ಡೆವಲಪ್ಮೆಂಟ್. ಸೊ ಆ ಎಂಪ್ಲಾಯೀಸನ್ನು ನಾವು ಇಂಡಿವಿಜುವಲಾಗಿ ಅವ್ರ ಕೆರಿಯರ್ ಡೆವಲಪ್ಮೆಂಟ್ ಹೇಗೆ ಅವ್ರು ಡೆವಲಪ್ ಮಾಡ್ಕೋತಾ ಹೋಗೋದು ಅವ್ರ ಕೆರಿಯರ್ನ, ಹಾಗೆ ಅವರ ಡೆವಲಪ್ಮೆಂಟ್ ಅಥವಾ ಎಂಪ್ಲಾಯೀಸ್ ಅಚೀವ್ಮೆಂಟಿಂದ ಆರ್ಗನೈಸೇಷನಲ್ ಅಚೀವ್ಮೆಂಟ್ ಅಥವಾ ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಏನೇನಿರುತ್ತೆ, ಹೇಗಾಗುತ್ತೆ ಸ್ಟೆಪ್ಸ್, ಏನೇನು ಸ್ಟೆಪ್ಸನ್ನು ಅವರು ಫಾಲೋ ಮಾಡಿದ್ರೆ, ಸ್ಟೇಜಸ್ಸನ್ನು ಫಾಲೋ ಮಾಡಿದ್ರೆ ಅವ್ರ ಕೆರಿಯರ್ ಡೆವಲಪ್ಮೆಂಟ್ನ ನೋಡ್ತಾ ಹೋಗೋಣ. ಸೊ ಕೆರಿಯರ್ ಡೆವಲಪ್ಮೆಂಟಲ್ಲಿ ಇಂಡಿವಿಜುವಲ್ ಕೆರಿಯರ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ಗನೈಸೇಷನಲ್ ಕೆರಿಯರ್ ಡೆವಲಪ್ಮೆಂಟ್ ಅಂತ ಹೇಳಿ ಡಿವಿಷನ್ಸ್ ಮಾಡ್ಕೊಂಡಿದ್ದೀವಿ. So some of the important steps that could help individuals cross the hurdles on the way up may include. So ಇಂಡಿವಿಜುವಲ್ ನನ್ನ ಕೆರಿಯರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನು ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ಪರ್ಫಾರ್ಮೆನ್ಸ್. ಸೊ ಒಬ್ಬ ಪರ್ಸನ್ ಏನು ಪರ್ಫಾರ್ಮೆನ್ಸನ್ನು ಮಾಡ್ತಾನೋ ಅದ್ರ ಮೇಲೆ ಅವ್ನ ಕೆರಿಯರ್ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹೈ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಇದ್ದರೆ ಅವ್ನ ಸಕ್ಸಸ್ ಈಸಿಲಿ ಅವ್ನ ಕೆರಿಯರ್ ಡೆವಲಪ್ಮೆಂಟ್ನ ಕ್ವಿಕ್ಲಿ ಅವನು ಡೆವಲಪ್ ಆಗ್ತಾ ಹೋಗ್ಬೋದು. ಇನ್ ಕೇಸ್ ಪರ್ಫಾರ್ಮೆನ್ಸ್ ಲೋ ಲೆವೆಲಲ್ಲಿದ್ದರೆ ಪರ್ಫಾರ್ಮೆನ್ಸನ್ನು ಅವನು ಡೆವಲಪ್ ಮಾಡ್ಕೋಬೇಕಾಗತ್ತೆ, ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ ಬೈ ಗೆಟಿಂಗ್ ಅ ಟ್ರೈನಿಂಗ್. ದೆನ್ ನೆಕ್ಸ್ಟ್ ಒನ್ ಬಂದು ಎಕ್ಸ್ಪೋಜರ್. ಸೊ ಅವ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಸೊ ಅವನ ಪರ್ಫಾರ್ಮೆನ್ಸ್ ಮೇಲೆ ಅವನು ಎಕ್ಸ್ಪೋಜರ್ ಆಗ್ತಾನೆ, ಸೊ ಐಡೆಂಟಿಫೈ ಆಗ್ತಾನೆ. ಸೊ which implies becoming known by those who decides promotion, transfer and other career opportunities. You must undertake actions that would attract the attention of those who matter the most in an organization. ಇಲ್ಲಿ ಎಕ್ಸ್ಪೋಜರ್ ಏನು ಹೇಳ್ತಿದ್ದಾರೋ, ಸೊ ನಿನ್ನ ಪರ್ಫಾರ್ಮೆನ್ಸ್ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಇದ್ದರೆ ಸೊ ನಿನಗೆ ಒಂದು ಪ್ರಮೋಷನ್ ಡಿಸಿಷನ್ಸ್ ತೊಗೊಳ್ಳೋವಂಥವ್ರು, ಟ್ರಾನ್ಸ್ಫರ್ಸನ್ನು
ಡಿಸಿಷನ್ಸ್ ತೊಗೊಳ್ಳೋವಂಥವ್ರು ಅಥವಾ ಕರಿಯರ್ ಆಪರ್ಚುನಿಟೀಸನ್ನು ಬಿಲ್ಡ್ ಮಾಡೋರಿಗೆ ನೀನು ಐಡೆಂಟಿಫೈ ಆಗ್ತೀಯ. ಸೊ ಈ ಥರ ನೀನು ಅವ್ರಿಗೆ ಅಟ್ರ್ಯಾಕ್ಟ್ ಆಗಿ ಐಡೆಂಟಿಫೈ ಆಗಿದ್ದೆ ಆದರೆ ಸೊ ಅವರು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಥವಾ ಟ್ರಾನ್ಸ್ಫರ್ ಕರಿಯರ್ ಆಪರ್ಚುನಿಟೀಸಿಗೆ ನಿನ್ನ ನೇಮನ್ನು ನೋಟಿಫೈ ಮಾಡ್ತಾರೆ. ಸೊ ಇದನ್ನು ಎಕ್ಸ್ಪೋಷರ್ ಕಾನ್ಸೆಪ್ಟಲ್ಲಿ ಹೇಳ್ತಿದ್ದೀವಿ. ಫಸ್ಟ್ ಅವನ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಅಥವಾ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಇದ್ದಿದ್ರೆ ಆದರೆ ಅದಕ್ಕೆ ತಕ್ಕಂಥ ಐಡೆಂಟಿಫಿಕೇಷನ್ ತೊಗೊಂಡು ಅವ್ನು ಎಕ್ಸ್ಪೋಜರ್ ಆದರೆ ಸೊ ಅವನಿಗೆ ಆಪರ್ಚುನಿಟೀಸಲ್ಲಿ ಕೆರಿಯರ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ನೆಟ್ವರ್ಕಿಂಗ್. So networking implies professional and personal contacts that would help in striking good deals outside. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ನಮಗೆ ನೆಟ್ವರ್ಕಿಂಗ್ ಸಿಸ್ಟಮ್ ಹೇಗಿದೆಯೋ ಡಿಪೆಂಡ್ ಅಪಾನ್ ದಟ್ ಕೆರಿಯರ್ ಆಪರ್ಚುನಿಟೀಸ್ ಬಿಲ್ಡ್ ಮಾಡ್ಕೊತ ಹೋಗ್ಬೋದು. ಸೊ ದ ಕಾರ್ಪೊರೇಟ್ ವರ್ಲ್ಡ್ ಈಸ್ ಆಲ್ವೇಸ್ ಆನ್ ದಿ ಲುಕ್ ಔಟ್ ಫಾರ್ ಗುಡ್ ಪೀಪಲ್ ಅದಲ್ಲ. ಸೊ ಗುಡ್ ಪೀಪಲ್ನ ಏನೋ ಐಡೆಂಟಿಫೈ ಮಾಡ್ತಿರ್ತಾರೆ ಕಾರ್ಪೊರೇಟ್ ವರ್ಲ್ಡಲ್ಲಿ. ಸೊ ಹಾಗಾಗಿ ಸೊ ನೀನು ಫಸ್ಟ್ ಮೇಕ್ ಶೂರ್ ಯು ನೋ ದಿ ರೈಟ್ ಪೀಪಲ್ ಹೂ ಕ್ಯಾನ್ ರೆಕಮೆಂಡೆಡ್ ಯುವರ್ ನೇಮ್ ಟು ದ ಡಿಸಿಷನ್ ಮೇಕರ್ಸ್ ಇನ್ ದ ಕಂಪನಿ ಇನ್ ವಿಚ್ ಯು ಆರ್ ಐಯಿಂಗ್ ಯುವರ್ ಡ್ರೀಮ್ ಜಾಬ್. ಸೊ ನಿನ್ನ ಡ್ರೀಮ್ ಜಾಬ್ನ ನೀನು ರೀಚ್ ಮಾಡಬೇಕು ಅಂತಿದ್ದೆ ಆದರೆ ಸೊ ನಿನ್ನ ನೆಟ್ವರ್ಕಿಂಗ್ ಹೆಂಗಿರುತ್ತೋ ಅದು ಕೂಡ ಇಲ್ಲಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ರೈಟ್ ಪೀಪಲ್ಗೆ ನೀನು ಪರಿಚಯ ಆದ ಹಾಗೆಯೇ ಸೊ ಅವರು ನಿನ್ನನ್ನು ರೆಕಮೆಂಡ್ ಮಾಡ್ತಾರೆ. ಏನಕ್ಕೆ? ಅವ್ರ ಡಿಸಿಷನ್ಸ್ ತಗೊಳ್ಳಿಕ್ಕೆ, ಪ್ರಮೋಷನ್ ಆಗಲಿ ಟ್ರಾನ್ಸ್ಫರ್ ಆ್ಯಕ್ಟಿವಿಟೀಸ್ಗಾಗಲಿ. ಸೊ ಜೊತೆಗೆ ಹೇಗೆ ನೀನು ನೆಟ್ವರ್ಕನ್ನು ಬಿಲ್ಡ್ ಮಾಡ್ಕೋಬೋದು, ಗೋ ಔಟ್, attend seminars and entertain your contacts. Your networked corporate friends could become your buddies who would go all out to help you including get you a better job. ಸೊ ನೀನು ಸೆಮಿನಾರ್ಸ್ಗೆ ಅಟೆಂಡ್ ಮಾಡಿ ಸೊ ಎಲ್ಲ ಕಾಂಟ್ಯಾಕ್ಟ್ಸನ್ನು ಎಂಟರ್ಟೈನ್ ಮಾಡಿದ್ದೆ ಆದರೆ ಸೊ ಅಲ್ಲಿ ನಿನಗೆ ಕಾರ್ಪೊರೇಟ್ಸ್ ಫ್ರೆಂಡ್ಸ್ ಕೂಡ ಇಲ್ಲಿ ಬಿಲ್ಡ್ ಆಗ್ತಾ ಹೋಗ್ತಾರೆ. ಸೊ ಈ ಥರ ನಿನಗೆ ನೆಟ್ವರ್ಕಿಂಗ್ ಗುಡ್ ಡೆವಲಪ್ಮೆಂಟ್ ಹೋದಷ್ಟು ನಿನಗೆ ಒಂದು ಬೆಟರ್ ಜಾಬ್ನ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಹೇಗೆ ನೀನು ಅವ್ರ ರಿಲೇಷನ್ಶಿಪ್ನ ಇನ್ನೂ ಬಿಲ್ಡ್ ಮಾಡ್ಕೋಬೋದು ಅಥವಾ ಡೆವಲಪ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಸೊ ಬರ್ತ್ಡೇಸ್ ಅಥವಾ ಆ್ಯನಿವರ್ಸರಿ ಏನಿರುತ್ತೋ ಅದನ್ನು ನೆನ್ಪಿಟ್ಕೊಂಡು ಅವ್ರಿಗೆ ವಿಶಸ್ ಮಾಡಿ ಸೊ ಒಂದು ಪರ್ಸ್ನಲ್ ಟಚ್ ಅವ್ರ ರಿಲೇಷನ್ಶಿಪ್ ಜೊತೆ ಒಂದು ಪರ್ಸ್ನಲ್ ಟಚನ್ನು ನೀನು ಲಿಟಲ್ ಪರ್ಸ್ನಲ್ ಟಚ್ ಇಟ್ಕೊಂಡ್ರೆ ಸೊ ಇಲ್ಲಿ ನೀನು ಯಾರು ಎಂಪ್ಲಾಯೀಸು ಸೊ ಹೈ ಲೆವೆಲ್ ಜಾಬಲ್ಲಿರೋ ಅಂಥವ್ರು ಅಥವಾ ಗುಡ್ ರೈಟ್ ಪೀಪಲ್ ಜೊತೆ ನೀನು ಈ ರೀತಿ ಕಾಂಟ್ಯಾಕ್ಟ್ ಅಥವಾ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೋತಾ ಹೋದಷ್ಟೇ ನಿನ್ನ ಕೆರಿಯರ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ವೆರಿ ರೆಫರೆನ್ಸ್ ವರ್ಕೌಟ್, ಬಿ ಶೋರ್ ಟು ಸೇ ಥ್ಯಾಂಕ್ಸ್, ದಿಸ್ ಸಿಮೆಂಟ್ಸ್ ಯುವರ್ ರಿಲೇಷನ್ಶಿಪ್. ಸೊ ನಿನಗೆ ಈ ಒಂದು ನೆಟ್ವರ್ಕಿಂಗಲ್ಲಿ ಎಲ್ಲಿ ಬೆಟರ್, ಈಗ ನೀನೇನು ವರ್ಕ್ ಮಾಡ್ತಿದ್ಯೋ ಸೊ ಅದಕ್ಕಿಂತ ಬೆಸ್ಟ್ ಆಪರ್ಚುನಿಟೀಸ್ ಅವರು ನಿನಗೆ ಪ್ರೊವೈಡ್ ಮಾಡಿದ್ದೆ ಆದರೆ ಸೊ ಒಂದು ಥ್ಯಾಂಕ್ಸನ್ನು ಹೇಳಿ ಅವ್ರ ರಿಲೇಷನ್ಶಿಪ್ಪನ್ನು ಹಾಗೆ ನೀವು ಮೇಂಟೈನ್ ಮಾಡ್ಕೋತಾ ಹೋಗಬೇಕು. ಜೊತೆಗೆ ಬಿ ರೆಡಿ ಟು ಹೆಲ್ಪ್ ಅದರ್ಸ್ ವೆನ್ ದಿ ಟೈಮ್ ಕಮ್ಸ್. ಸೊ ನೀನು ಡೆವಲಪ್ ಆದಮೇಲೆ ನೀನು ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇಲ್ಲಿ ಸೊ ರೆಡಿ ಇರಬೇಕು ಅಂತ ಹೇಳ್ತಾ ಇರೋವಂಥದ್ದು. ಸೊ ಫಸ್ಟ್ ಸ್ಟೆಪ್ ಏನಿದೆ ಪರ್ಫಾರ್ಮೆನ್ಸ್. ನಿನ್ನ ಪರ್ಫಾರ್ಮೆನ್ಸ್ ಲೆವೆಲ್ ಚೆನ್ನಾಗಿ ಇದ್ದು ಅದನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಇದ್ದರೆ ಆ ಪರ್ಫಾರ್ಮೆನ್ಸನ್ನು ನೀನು ಎಕ್ಸ್ಪೋಜರ್ ಮಾಡಿದ್ದೆ ಆದರೆ ನಿನ್ನ ಐಡೆಂಟಿಫಿಕೇಷನಿಂದ ನೀನು ಕೆರಿಯರ್ ಆಪರ್ಚುನಿಟೀಸನ್ನು ಬಿಲ್ಡ್ ಮಾಡ್ಕೋಬೋದು. ಜೊತೆಗೆ ನಿನ್ನ ನೆಟ್ವರ್ಕಿಂಗಿಂದನೂ ಕೂಡ ಕೆರಿಯರ್ ಆಪರ್ಚುನಿಟೀಸನ್ನು ಬಿಲ್ಡ್ ಮಾಡ್ಕೋಬೋದು. ಜೊತೆಗೆ ಏನು ಲಿವರೇಜಿಂಗ್ ಅಂತ ಹೇಳಿದ್ರೆ ಸೊ ರಿಸೈನಿಂಗ್ ಟು ಫರ್ದರ್ ಒನ್ಸ್ ಕೆರಿಯರ್ ವಿತ್ another employer is known as leveraging. So when the opportunity is irresistible, the only option left is to resign from the current position and take up the new job. ಸೊ ನೀನೇನು ಪ್ರೆಸೆಂಟ್ ವರ್ಕ್ ಮಾಡ್ತಿದ್ಯೋ ಸೊ ಇಲ್ಲಿ ಬೆಟರ್ ಪೇಮೆಂಟ್ ಇಲ್ಲ ಅಥವಾ ಯಾವುದೇ ಒಂದು ಕೆರಿಯರ್ ಆಪರ್ಚುನಿಟೀಸ್ಗೆ ಇಲ್ಲಿ ನಿನಗೆ ಪ್ಲೇಸ್ ಇಲ್ಲ ಅಂತ ಹೇಳಿದಾಗ ಸೊ ಎಲ್ಲಿ ನಿನಗೆ ಬೆಟರ್ ಜಾಬ್ ಆಪರ್ಚುನಿಟೀಸ್ ಇರುತ್ತೋ ಅಥವಾ ಬೆಸ್ಟ್ ಪೇ ಇರುತ್ತೋ ಒಂದು ನ್ಯೂ ಟೈಟಲ್ ಅಥವಾ ನ್ಯೂ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಜಾಬ್ಸನ್ನು ನೀನು ಸೆಲೆಕ್ಟ್ ಮಾಡಿ ಸೊ ಈ ಒಂದು ಕರೆಂಟ್ ಪೊಸಿಷನ್ಗೆ ನೀನು ರಿಸೈನ್ ಮಾಡಿ ನೆಕ್ಸ್ಟ್ ನಿನ್ನ ಡೆವಲಪ್ಮೆಂಟ್ ಪ್ರೋಸೆಸ್ಗೆ ಏನು ಹೆಲ್ಪ್ ಆಗುತ್ತೋ ಆ ರೀತಿ ಅಂಥ ಜಾಬ್ಸ್ಗೆ ಫ್ರೀಕ್ವೆಂಟ್ಲಿ ನೀನು ಚೇಂಜಸ್ ಆಗ್ತಾ ಹೋಗೋದನ್ನು ಅಥವಾ ಅಪ್ಡೇಟ್ ಆಗ್ತಾ ಹೋಗೋದು ಇಲ್ಲಿ ಕ್ವಿಟ್ ಮಾಡಿ ಅಲ್ಲಿ ನ್ಯೂ ಜಾಬನ್ನು ಜಾಯ್ನ್ ಆಗೋದನ್ನು ನಾವು ಲಿವರೇಜಿಂಗ್ ಅಂತ ಹೇಳ್ತೀವಿ. ಸೊ ಜಾಬ್ಸನ್ನು ಫ್ರೀಕ್ವೆಂಟ್ಲಿ
ಚೇಂಜ್ ಮಾಡ್ತಾ ಹೋಗುವಂಥದ್ದು, ಜಂಪಿಂಗ್ ಮಾಡ್ತಾ ಹೋಗುವಂಥದ್ದು. ಸೊ ಈ ಒಂದು ಪ್ರೊಸೆಸ್ಸು ಕೆರಿಯರ್ ಸ್ಟ್ರಾಟಜಿಗೆ ಅಥವಾ ಲಾಂಗ್ ಟರ್ಮ್ ಕೆರಿಯರ್ ಸ್ಟ್ರಾಟಜಿಗೆ ಇದು ಬೆಸ್ಟ್ ಆಗಿರೋದಿಲ್ಲ. ಸೊ ನೀನು ಒಂದೇ ಕಡೆ ಎಷ್ಟು ವರ್ಕ್ ಮಾಡ್ತಾ ಹೋಗ್ತೀಯೋ ಅಷ್ಟು ನೀನು ಒಂದೇ ಕಡೆ ಡೆವಲಪ್ ಆಗ್ತಾ ಹೋಗ್ಬೋದು ಒಂದೇ ಪ್ಲೇಸಲ್ಲಿ. ಸೊ ನೀನು 3 ಮಂತ್ಸ್ ಅಥವಾ ಇಯರ್ಲಿ ಕಂಪನೀಸ್ ಚೇಂಜಸ್ ಆಗ್ತಾ ಹೋದಂತೆ ನೀನು ಲಿವರೇಜಿಂಗ್ ಪ್ರೋಸೆಸ್ ಅಥವಾ ಈ ಒಂದು ಆ್ಯಕ್ಷನ್ಸನ್ನು ತಗೊಂಡಿದ್ದೆ ಆದರೆ ನಿನ್ನ ಮೇಲಿರೋಂಥ ಟ್ರಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಲಿವರೇಜಿಂಗ್ ಒಂದು ನೆಗೆಟಿವ್ ಫೀಲಿಂಗ್ ಕೂಡ ಆಗುತ್ತೆ, ಒಂದು ಪಾಸಿಟಿವ್ ಫೀಲಿಂಗು ಕೂಡ ಆಗುತ್ತೆ. ಸೊ ಎಲ್ಲೋ ಆಪರ್ಚುನಿಟೀಸ್ ನಾವಿರೋವಂಥ ಕರೆಂಟ್ ಪೊಸಿಷನಲ್ಲಿ ನಮಗೆ ಕೆರಿಯರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಪರ್ಚುನಿಟೀಸ್ ಇಲ್ಲ ಅಂದಾಗ ನಾವು ಲಿವರೇಜಿಂಗ್ ಆ್ಯಕ್ಷನ್ಸನ್ನು ನಾವು ಅಥವಾ ಆಪರ್ಚುನಿಟೀಸನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ಲಾಯಲ್ಟಿ ಟು ಕೆರಿಯರ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಪ್ರೊಫೆಷ್ನಲ್ ಆ್ಯಂಡ್ ರೀಸೆಂಟ್ ಕಾಲೇಜ್ ಗ್ರ್ಯಾಜುಯೇಟ್ಸ್ ಜನರಲಿ ಜಂಪ್ ಜಾಬ್ಸ್ ಫ್ರೀಕ್ವೆಂಟ್ಲಿ ವೆನ್ ದೇ ಸ್ಟಾರ್ಟ್ ದೇ career. So they do not think that career long dedication to the same organization may not help them further their career ambitions. ಸೊ ಏನು ಹೇಳ್ತಿದ್ದಾರೆ, ಪ್ರೊಫೆಷ್ನಲ್ಸು ಅಥವಾ ಈಗ ರೀಸೆಂಟಾಗಿ ಕಾಲೇಜ್ ಗ್ರ್ಯಾಜುಯೇಟ್ಸ್ ಯಾರು ಇರ್ತಾರೋ ಅಂಥವರು ಜಾಬನ್ನು ಫ್ರೀಕ್ವೆಂಟ್ಲಿ ಜಂಪ್ ಮಾಡ್ತಾ ಹೋಗ್ತಾರೆ. ಸೊ ಏನಕ್ಕೆ, ಸೊ ಅವರು ಒಂದೇ ಕಡೆ ನಾವು ವರ್ಕ್ ಮಾಡ್ತಾ ಹೋದಷ್ಟು ಆರ್ಗನೈಸೇಷನ್ಗೆ ಡೆಡಿಕೇಟ್ ಮಾಡಿದಷ್ಟು ನಮ್ಮ ಕೆರಿಯರ್ ಆ್ಯಂಬಿಷನ್ಸು ಫುಲ್ಫಿಲ್ ಆಗೋದಿಲ್ಲ ಅಂತ ಹೇಳಿ. ಸೊ ಈ ಒಂದು ಪ್ರಾಬ್ಲಮ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಅಂತಲೇ ಸೊ ಸಮ್ ಕಂಪನೀಸ್, ಯಾವುದು ಇನ್ಫೋಸಿಸ್, ವಿಪ್ರೋ ಇಂಥ ಕಂಪನೀಸು ಅಥವಾ ಇನ್ಫಾರ್ಮೇಷನಲ್ ಟೆಕ್ನಾಲಜಿ ಕಂಪನೀಸು ಏನು ಇನೋವೇಟಿವ್ ಕಾಂಪೆನ್ಸೇಷನ್ ಪ್ಯಾಕೇಜ್ ಮತ್ತು ಲುಕ್ರೇಟಿವ್ ಮೀನ್ಸ್ ಪ್ರಾಫಿಟಬಲ್ ಅಥವಾ ಗೇನ್ಫುಲ್ ಆಗೋವಂಥ ಒಂದು ಪ್ಯಾಕೇಜಸನ್ನು ಎಂಪ್ಲಾಯೀಸ್ಗೆ ಸ್ಟಾಕ್ ಆಪ್ಷನ್ ಪ್ಲ್ಯಾನ್ಸನ್ನು ಪ್ರಿಪೇರ್ ಮಾಡಿ ಸೊ ಈ ಒಂದು ಆಪರ್ಚುನಿಟೀಸನ್ನು ಕೊಡೋದ್ರಿಂದ ಸೊ ಎಂಪ್ಲಾಯೀಸು ಟರ್ನ್ ಓವರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದೇ ಪ್ಲೇಸಲ್ಲಿ ಇರ್ತಾರೆ ರಿಮೈನಿಂಗ್ ದ ಎಂಪ್ಲಾಯೀಸ್ ವಿತ್ ಕಂಪನಿ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್. ಸೊ ಇಂಥ ಒಂದು ಪರ್ಟಿಕ್ಯುಲರ್ ಪೀರಿಯಡ್ವರೆಗೆ ನಿನಗೆ ಅಗ್ರಿಮೆಂಟನ್ನು ಮಾಡ್ಕೋತಾ ಹೋಗ್ತಾರೆ ಅದಲ್ವಾ. ಸೊ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಥವಾ ಒಂದು ಬೆಟರ್ ಪ್ಯಾಕೇಜನ್ನು ಕೊಟ್ಟಿದ್ದೆ ಆದರೆ ಸೊ ನಿನ್ನ ವರ್ಕ್ಗೆ ನೀನು ಲಾಯಲ್ ಆಗಿ ಇರ್ತೀಯ. ಸೊ ಈ ಎಲ್ಲ ಆಪರ್ಚುನಿಟೀಸನ್ನ ನೀನು ಯೂಸ್ ಮಾಡಿಕೊಂಡು ಆ ವರ್ಕಲ್ಲಿ ನೀನು ಡೆವಲಪ್ ಆಗ್ತಾ ಹೋದರೆ ಇದು ನಿನ್ನ ಕೆರಿಯರ್ಗೆ ನೀನು ಲಾಯಲ್ ಆಗಿ ಇರ್ತೀಯ ಅಂತ ಹೇಳ್ತಿದ್ದೆ. ದೆನ್ ನೆಕ್ಸ್ಟ್ ಒನ್ ಕೆರಿಯರ್ ಪ್ಲಸ್ ಆರ್ಗನೈಸೇಷನ್, ಬೋತ್ ಆರ್ಗನೈಸೇಷನ್ ಆ್ಯಂಡ್ ಕೆರಿಯರ್ ಡೆವಲಪ್ಮೆಂಟ್ಸ್ ನೀನು ಲಾಯಲ್ ಆಗಿ ಇರಬೇಕು. ದೆನ್ ನೆಕ್ಸ್ಟ್ ಒನ್ ಬಂದು ಮೆಂಟರ್ಸ್ ಆ್ಯಂಡ್ ಸ್ಪಾನ್ಸರ್ಸ್. ಎ ಮೆಂಟರ್ ಇಸ್ ಜನರಲಿ speaking an older person in managerial role offering informal career advice to a junior employee. ಸೊ ಮೆಂಟರ್ ಅಂತ ಹೇಳಿದರೆ ಅವನ ಜೂನಿಯರ್ ಎಂಪ್ಲಾಯೀಸ್ಗೆ ಏನೇನೆಲ್ಲ ನೆಕ್ಸ್ಟ್ ಡಿಸಿಷನ್ಸನ್ನು ತೊಗೋಬೇಕು, ನೀನು ಹೇಗೆ ವರ್ಕೌಟ್ ಮಾಡಬೇಕು ಆರ್ಗನೈಸೇಷನಲ್ಲಿ, ಜೊತೆಗೆ ನಿನಗೆ ಕಂಪ್ಲೀಟ್ ಗೈಡೆನ್ಸನ್ನು ಕೊಡೋವಂಥವ್ರನ್ನ ಮೆಂಟರ್ಸ್ ಅಂತ ಹೇಳ್ತೀವಿ. ಸೊ ಈ ಮೆಂಟರ್ಸ್ ಕೂಡ ನಿನ್ನ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟಿ ಅಥವಾ ಟ್ರಾನ್ಸ್ಫರ್ ಇಂಥ ಒಂದು ಡಿಸಿಷನ್ಸ್ಗೆ ನಿನ್ನ ನೇಮನ್ನು ಸ್ಪೆಸಿಫೈ ಮಾಡಿದ್ದೆ ಆಗಿದ್ದರೆ ಸೊ ಇಲ್ಲಿ ಕೂಡ ನೀನು ಕೆರಿಯರ್ ಡೆವಲಪ್ಮೆಂಟ್ಸ್ ಅಥವಾ ನಿನ್ನ ಕೆರಿಯರ್ ಗೋಲ್ನ ರೀಚ್ ಮಾಡ್ಬೋದು. ಜೊತೆಗೆ ಸ್ಪಾನ್ಸರ್ಸ್, ಇನ್ ಅದರ್ ಹ್ಯಾಂಡ್ ಸ್ಪಾನ್ಸರ್ಸ್ ಈಸ್ ಸಮ್ ಒನ್ ಇನ್ ದ ಆರ್ಗನೈಸೇಷನ್ ಹೂ ಕ್ಯಾನ್ ಕ್ರಿಯೇಟ್ ಕೆರಿಯರ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್. ಸೊ ಯಾರು ಕೆರಿಯರ್ ಡೆವಲಪ್ಮೆಂಟ್ ಆಪರ್ಚುನಿಟೀಸನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೋ ಅಂಥ ಸ್ಪಾನ್ಸರ್ಸಿಂದನೂ ಕೂಡ ನಿನ್ನ ಕೆರಿಯರ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಕೀ ಸಬಾರ್ಡಿನೇಟ್ಸ್. ಸೊ ಕೀ ಸಬಾರ್ಡಿನೇಟ್ಸ್ ಅಂತ ಹೇಳಿದ್ರೆ ಕ್ವಾಲಿಫೈಡ್ ಆ್ಯಂಡ್ ನಾಲೆಡ್ಜಬಲ್ ಸಬಾರ್ಡಿನೇಟ್ಸ್ ಆಫ್ ಅನ್ ಎಕ್ಸ್ಟೆಂಡ್ ಇನ್ವ್ಯಾಲ್ಯೂಯಬಲ್ ಹೆಲ್ಪ್ ದಟ್ ಎನೇಬಲ್ಸ್ ದೇರ್ ಬಾಸಸ್ ಟು ಕಮ್ ಅಪ್ ಇನ್ ಲೈಫ್. ಸೊ ಯಾರು ಕೀ ಪರ್ಸನ್ ಅಥವಾ ಕ್ವಾಲಿಫೈಡ್ ಆ್ಯಂಡ್ ನಾಲೆಡ್ಜಬಲ್ ಸಬಾರ್ಡಿನೇಟ್ಸ್ ಇರ್ತಾರೋ ಅಂಥವ್ರಿಗೆ ನೀನು ನಿನ್ನ ಇನ್ವ್ಯಾಲ್ಯೂಯಬಲ್ ಹೆಲ್ಪನ್ನು ಮಾಡಿದ್ದೆ ಆದರೆ ಸೊ ಅವರು ನಿನ್ನ ಲೈಫ್ಗೆ ಎಂಟರ್ ಆಗ್ತಾರೆ. ಜೊತೆಗೆ ನಿಮ್ಮ ಒಂದು ನಿಮ್ಮ ಬಾಸಸ್ ಜೊತೆಗೆ ಒಂದು ಬ್ರಿಡ್ಜ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಒಂದು ಲಿಂಕ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡಿದ್ದೆ ಆದರೆ ನಾವು ಒಂದು ಕೆರಿಯರ್ ಗೋಲ್ನ ರೀಚ್ ಮಾಡಬೇಕಂತ ಹೇಳಿದರೆ ಸೊ ಸಬಾರ್ಡಿನೇಟ್ ಮಸ್ಟ್ ಟ್ರೈ ಟು ಫೈಂಡ್ ದಟ್ ವಿನ್ನಿಂಗ್ ಹಾರ್ಟ್ಸ್ ಆನ್ ವಿಚ್ ಕ್ಯಾನ್ ದಿ ಬೆಟ್. ಸೊ ಬೆಟ್ಟಿಂಗ್ ಆಡೋ ಅಂಥವ್ರು ವಿನ್ನಿಂಗ್ ಗೆಲ್ಲೋ ಕುದುರೆನೇ ಟ್ರೈ ಮಾಡ್ತಾ ಹೋಗ್ತಾರೆ ಹುಡುಕ್ಲಿಕ್ಕೆ, ಹೌದಲ್ವಾ. ಸೊ ಅದೇ ರೀತಿ ಯಾರು ಹೈ ಲೆವೆಲ್ ಪೊಸಿಷನ್ಲಿ ಇರ್ತಾರೋ, ಯಾರು ನಾಲೆಡ್ಜಬಲ್ ಆ್ಯಂಡ್ ಕ್ವಾಲಿಫೈಡ್ ಪೀಪಲ್ ಇರ್ತಾರೋ ಅವ್ರದ್ದು ಅಂಥ ಕೀ ಸಬಾರ್ಡಿನೇಟ್ಸ್ ಲಿಂಕನ್ನು ನಾವು ಇಟ್ಕೊಂಡಿದ್ರೆ ಅಥವಾ ಅಂಥವ್ರಿಗೆ ಹೆಲ್ಪ್ ಮಾಡಿ ನಮ್ಮ ಲೈಫ್ಗೆ ಅವ್ರನ್ನ ಎಂಟರ್ ಮಾಡಿಕೊಂಡ್ರೆ ನಾವು ಕೂಡ ಇಲ್ಲಿ ಕೆರಿಯರ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ನ ಮಾಡ್ಕೋತಾ ಹೋಗ್ಬೋದು. ದೆನ್ ನೆಕ್ಸ್ಟ್ ಒನ್ ಬಂದು expand ability. So employees who are career conscious must prepare themselves for future opportunities that may
come their way internally or externally by taking series of proactive steps. So attending a training program, acquiring a degree, upgrading skills in an area. ಸೊ ನಮ್ಮ ಎಬಿಲಿಟಿನ ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಹೋದರೆ, ಟ್ರೈನಿಂಗ್ ಅಟೆಂಡ್ ಮಾಡಿ ಅಥವಾ ಡಿಗ್ರಿನ ಎಕ್ಸ್ಟ್ರಾ ಡಿಗ್ರಿ ಕರೆಸ್ಪಾಂಡೆನ್ಸಲ್ಲಿ ಆಗಲಿ ಏನೇ ಆದ ಡಿಗ್ರೀಸನ್ನು ನಾವು ತೊಗೊಳ್ಳೋದ್ರ ಜೊತೆಗೆ ಅಥವಾ ನಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡಿ ನಾವು ಏನು ವರ್ಕ್ ಮಾಡ್ತಿದ್ರಿ ಆ ಒಂದು ಕರೆಂಟ್ ಏರಿಯಾದಲ್ಲಿ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೋತಾ ನಾವು ನಮ್ಮ ಎಬಿಲಿಟಿನ ಇನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಹೋಗಿದೆ ಆದರೆ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ಗೆ ಇದು ಇನ್ನೂ ಹೆಲ್ಪ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಇಂಡಿವಿಜುವಲ್ ಕೆರಿಯರ್ ಡೆವಲಪ್ಮೆಂಟ್. ಸೊ ಒಂದು ಕೆರಿಯರ್ ಡೆವಲಪ್ಮೆಂಟ್, ನಿಮ್ಮ ಇಂಡಿವಿಜುವಲ್ ಕೆರಿಯರ್ ಡೆವಲಪ್ಮೆಂಟ್ಗೆ ಸೊ ನಾನೇನು ಫಾಲೋ ಮಾಡಿದ್ದೆ ಆದರೆ ಈಸಿಲಿ ಡೆವಲಪ್ ಆಗ್ತಾ ಹೋಗ್ಬೋದು, ನಿನ್ನ ಕೆರಿಯರ್ ಡೆವಲಪ್ ಮಾಡ್ಕೋತಾ ಹೋಗ್ಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಆರ್ಗನೈಸೇಷನಲ್ ಕೆರಿಯರ್ ಡೆವಲಪ್ಮೆಂಟ್. ಸೊ ಎ ವೆರೈಟಿ ಆಫ್ ಆರ್ಗನೈಸೇಷನಲ್ ಕೆರಿಯರ್ ಡೆವಲಪ್ಮೆಂಟ್ ಏನಿದೆ, ಏನೇನು ಸ್ಟೆಪ್ಸನ್ನ ಯೂಸ್ ಮಾಡಿದ್ರೆ ಒಂದು ಆರ್ಗನೈಸೇಷನ್ ಡೆವಲಪ್ ಆಗ್ತಾ ಹೋಗ್ಬೋದು ನೋಡ್ತಾ ಹೋಗೋಣ. ಸೊ ಎ ವೆರೈಟಿ ಆಫ್ ಟೂಲ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆರ್ ಎಂಪ್ಲಾಯ್ಡ್ ಫಾರ್ ದಿ ಪರ್ಪಸ್ ಆಫ್ ಆರ್ಗನೈಸೇಷನಲ್ ಕೆರಿಯರ್ ಡೆವಲಪ್ಮೆಂಟ್. ಸೊ ಒಂದು ಆರ್ಗನೈಸೇಷನಲ್ ಕೆರಿಯರ್ ಡೆವಲಪ್ಮೆಂಟ್ಗೆ ಏನು ಟೂಲ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸನ್ನು ಯೂಸ್ ಮಾಡಿದ್ರೆ ಸೊ ಡೆವಲಪ್ ಆಗ್ತಾರೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು, ಸೊ ಒಂದು ಆರ್ಗನೈಸೇಷನ್ ಡೆವಲಪ್ ಆಗಬೇಕಂದ್ರೆ ಹ್ಯೂಮನ್ ರಿಸೋರ್ಸ್ ಆರ್ ದ ಮೇನ್ ಫ್ಯಾಕ್ಟರ್ಸ್ ಅದಲ್ವಾ. ಸೊ ಹ್ಯೂಮನ್ ರಿಸೋರ್ಸ್ ಡೆವಲಪ್ ಆಗ್ತಾ ಹೋದಂತೆ ಆರ್ಗನೈಸೇಷನ್ ಕೆರಿಯರ್ ಡೆವಲಪ್ಮೆಂಟು ಕೂಡ ಆಟೋಮೆಟಿಕಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಒನ್ ಬಂದು ಸೆಲ್ಫ್ ಅಸೆಸ್ಮೆಂಟ್ ಟೂಲ್ಸ್. ಸೊ ಸೆಲ್ಫ್ ಅಸೆಸ್ಮೆಂಟ್ ಟೂಲ್ಸ್ ಅಂತ ಹೇಳಿದ್ರೆ, ಸೊ ಒಬ್ಬ ಇಂಡಿವಿಜುವಲ್ಸ್ ಆನ್ ಲೈಫ್ ಹೇಗೆ ಲೈಫಲ್ಲಿ ಹೇಗೆ ರೋಲ್ ಪ್ಲೇ ಮಾಡ್ತಾ ಹೋಗ್ತಾನೋ ಸೊ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಟೂಲ್ಸನ್ನು ಆರ್ಗನೈಸೇಷನ್ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ ಆದರೆ ಅವನ್ನ ಇಂಡಿವಿಜುವಲಿ ಸೊ ಒಬ್ಬ ಎಂಪ್ಲಾಯಿ ಅವನ ಸ್ಕಿಲ್ಸ್ ಅಥವಾ ನಾಲೆಡ್ಜನ್ನು ಇಂಪ್ರೂವ್ ಮಾಡಿಕೊಂಡು ಕೆರಿಯರ್ ಡೆವಲಪ್ಮೆಂಟ್ಗೆ ಅಥವಾ ಒಂದು ಕೆರಿಯರ್ ಪ್ಲ್ಯಾನಿಂಗ್ಗೆ ನೀವು ಹೆಲ್ಪ್ ಮಾಡಿದೆ ಆದರೆ ಅದು ಕೂಡ ಆರ್ಗನೈಸೇಷನ್ಗೆ ಹೆಲ್ಪ್ ಆದಾಗೆ. ಹೇಗೆ? ಸೊ ಇದರಲ್ಲಿ ನಾವು ಸೆಲ್ಫ್ ಅಸೆಸ್ಮೆಂಟ್ ಟೂಲ್ಸ್ ಅಂತ ಹೇಳಿ ಆರ್ಗನೈಸೇಷನ್ ಟೂಲ್ಸನ್ನು ಯೂಸ್ ಮಾಡುತ್ತೆ. ಯಾವ್ಯಾವುದಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಕೆರಿಯರ್ ಪ್ಲ್ಯಾನಿಂಗ್ ವರ್ಕ್ಶಾಪ್. ಸೊ ಫಸ್ಟ್ ಒನ್ ಬಂದು ಕೆರಿಯರ್ ಪ್ಲ್ಯಾನಿಂಗ್ ವರ್ಕ್ಶಾಪ್. ಸೆಕೆಂಡ್ ಒನ್ ಬಂದು ಕೆರಿಯರ್ ವರ್ಕ್ ಬುಕ್ ಅಂತ ಹೇಳಿ, ಕೆರಿಯರ್ ವರ್ಕ್ ಬುಕ್. ಸೊ ಕೆರಿಯರ್ ಪ್ಲ್ಯಾನಿಂಗ್ ವರ್ಕ್ಶಾಪ್ ಅಂತ ಹೇಳಿದ್ರೆ ಏನು? ಸೊ ಒಂದು ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡೋವಂಥದ್ದು, ಕೆರಿಯರ್ ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡಿ ಸೊ ಅಲ್ಲಿ ಇಂಡಿವಿಜುವಲ್ಸು ಕೂಡ ಅವರು ಒಂದು ಸೆಲ್ಫ್ ಅಸೆಸ್ಮೆಂಟ್ನ ಮಾಡ್ಕೋತಾ ಹೋಗ್ತಾರೆ. ಸೆಲ್ಫ್ ಅಸೆಸ್ಮೆಂಟ್ ಕಂಪ್ಲೀಟ್ ಮಾಡಿ ಆದಮೇಲೆ ಸೊ ಶೇರ್ ದೇರ್ ಫೈಂಡಿಂಗ್ಸ್ ವಿತ್ ಅದರ್ ಇನ್ ಕೆರಿಯರ್ ವರ್ಕ್ಶಾಪ್. ಸೊ ಅವ್ರ ಫೈಂಡಿಂಗ್ಸ್ ಅಥವಾ ಫೈಂಡಿಂಗ್ಸನ್ನು ಇಲ್ಲಿ ಶೇರ್ ಮಾಡ್ಕೋತಾ ಹೋಗ್ತಾರೆ. ಸೊ ಈ ರೀತಿ ವರ್ಕ್ಶಾಪು ಅಟೆಂಡ್ ಮಾಡೋದ್ರಿಂದ ಸೊ ಅದರ್ ಎಂಪ್ಲಾಯೀಸ್ ಅಥವಾ ಇಂಡಿವಿಜುವಲ್ ಅದರ್ ಪೀಪಲ್ಸ್ಗೂ ಕೂಡ ಅವ್ರ ಇಂಡಿವಿಜುವಲ್ ಕೆರಿಯರ್ ಸ್ಟ್ರಾಟಜೀಸನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಕೆರಿಯರ್ ಪ್ಲ್ಯಾನಿಂಗ್ ವರ್ಕ್ಶಾಪು ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಬಂದು ಕೆರಿಯರ್ ವರ್ಕ್ ಬುಕ್. ಏನು ಕೆರಿಯರ್ ವರ್ಕ್ ಬುಕ್ ಅಂತ ಹೇಳಿದ್ರೆ, ಇಟ್ ಕನ್ಸಿಸ್ಟ್ ಆಫ್ ಎ ಫಾರ್ಮ್ ಆಫ್ ಕೆರಿಯರ್ ಗೈಡ್ ಇನ್ ದಿ ಕ್ವಶನ್ ಆನ್ಸರ್ ಫಾರ್ಮೇಟ್ ಔಟ್ಲೈನಿಂಗ್ ಸ್ಟೆಪ್ಸ್ ಫಾರ್ ರಿಯಲೈಸಿಂಗ್ ಕೆರಿಯರ್ ಗೋಲ್ಸ್. ಸೊ ನೀನು ಕೆರಿಯರ್ ಗೋಲ್ಸನ್ನು ರೀಚ್ ಆಗಲಿಕ್ಕೆ ಸೊ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮೇಟಲ್ಲಿರೋವಂಥ ಒಂದು ಔಟ್ಲೈನಿಂಗ್ ಸ್ಟೆಪ್ಸ್, ಅದು ಒಂದು ಫಾರ್ಮೇಟನ್ನು ನಾವೇನೇನು ಹೇಳ್ತೀವಿ ಕೆರಿಯರ್ ವರ್ಕ್ ಬುಕ್ ಅಂತ. ಸೊ ಇದನ್ನು ಇಶ್ಯೂ ಮಾಡೋದ್ರಿಂದ ಸೊ ಇಂಡಿವಿಜುವಲ್ಸು ಕೂಡ ಈ ಕಂಪನಿಯಲ್ಲಿ ಸ್ಪೆಸಿಫಿಕ್ಕಾಗಿ ಅವರ ಒಂದು ತನ್ನದೇ ಆದ ಕೆರಿಯರ್ ಗೋಲ್ಸನ್ನು ಅಚೀವ್ ಮಾಡಲಿಕ್ಕೆ ಅವ್ರ ಕೆರಿಯರ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಥವಾ ಕೆರಿಯರ್ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವುದು? ಸೆಲ್ಫ್ ಅಸೆಸ್ಮೆಂಟ್ ಟೂಲ್ಸು. ಸೊ ಫಸ್ಟ್ ಒನ್ ಒಂದು ಕೆರಿಯರ್ ಪ್ಲ್ಯಾನಿಂಗ್ ವರ್ಕ್ಶಾಪ್ಸ್. ಇದರಿಂದ ಯಾರ್ಯಾರು ಏನೇನು ಅವರ ಕೆರಿಯರ್ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದಾರೆ, ಇದು ಸ್ಟೆಪ್ಸ್ ಏನಂತ ಅಂದ್ಕೊಂಡಿದ್ದಾರೆ, ಇದನ್ನು ಒಬ್ಬೊಬ್ಬರು ಕೂಡ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋತಾ ಹೋಗೋದ್ರಿಂದ ಅದರ್ ಎಂಪ್ಲಾಯೀಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅವರು ಕೆರಿಯರ್ ಪ್ಲ್ಯಾನಿಂಗ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸೊ ಅಥವಾ ಕೆರಿಯರ್ ಸ್ಟ್ರಾಟಜೀಸನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ. ಸೊ ಜೊತೆಗೆ ಈ ಕೆರಿಯರ್ ವರ್ಕ್ ಬುಕ್ಕಿಂದನೂ ಕೂಡ ಸೊ ಇಂಡಿವಿಜುವಲ್ ಕೆರಿಯರ್ ಸ್ಟ್ರಾಟಜೀಸನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಅಥವಾ ರೀಚ್ ಆಗಲಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಇಂಡಿವಿಜುವಲ್ ಕೌನ್ಸಿಲಿಂಗ್. ಸೊ ಇಲ್ಲೂ ಅಷ್ಟೇ
ಎಂಪ್ಲಾಯೀಸನ್ನು ಇಂಡಿವಿಜುವಲಿ ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ ಎಂಪ್ಲಾಯೀಸ್ ಜೊತೆ. ಅವ್ರ ಇಂಟ್ರೆಸ್ಟ್ ಏನು, ಗೋಲ್ಸ್ ಏನಿದೆ, ಅಥವಾ ಕರೆಂಟ್ ಜಾಬ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಲೆವೆಲ್ ಹೇಗಿದೆ, ಸೊ ಅವ್ರ ಕರಿಯರ್ ಆಬ್ಜೆಕ್ಟಿವ್ಸ್ ಏನು. ಸೊ ಈ ರೀತಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಸೊ ಇದು ಆರ್ಗನೈಸೇಷನ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಸೂಪರ್ವೈಸರ್ಸ್ ಅಥವಾ ಕೋಚರ್ಸ್ ಯಾರಿರ್ತಾರೆ, ಸೊ ಅವರೇನೆ ಈ ಒಂದು ಕೌನ್ಸಿಲಿಂಗ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಸೊ ಆರ್ಗನೈಸೇಷನಲ್ ನೀಡ್ಸ್ಗೂ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಟ್ರೈನಿಂಗ್ಗೆ ಅವ್ರಿಗೆ ಏನು ನೀಡಿದೆ, ಟ್ರೈನಿಂಗ್ ಏನು ನೀಡಿದೆ, ಅಥವಾ ಅವ್ರು ಯಾವುದರಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದಾರೆ, ಈ ಥರ ಕೌನ್ಸಿಲಿಂಗ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ಸನ್ನು ನಾವು ತೊಗೊಳ್ಳೋದ್ರಿಂದ ಇದು ಆರ್ಗನೈಸೇಷನಲ್ ಗೋಲ್ನ ರೀಚ್ ಮಾಡಲಿಕ್ಕೂ ಇದು ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾರಿಗೆ ಜಾಗ್ರಫಿಕಲ್ ಏರಿಯಾಸ್, ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ ತೊಗೊಳ್ಳಿಕ್ಕೆ ಇಂಟ್ರೆಸ್ಟ್ ಇದೆ, ಅಥವಾ ಯಾವ ಪ್ರಮೋಷನ್ ಯಾವ ಜಾಬ್ನೇ ರೀಚ್ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ದಾರೋ, ಸೊ ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಸೊ ಅವರ ನೇಮನ್ನು ಕನ್ಸಿಡರ್ ಮಾಡಿದ್ದೆ ಆದರೆ ಅವ್ರು ವಿಲ್ಲಿಂಗ್ಫುಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಆರ್ಗನೈಸೇಷನಲ್ ಗೋಲ್ ರೀಚ್ ಮಾಡ್ಕೊಳ್ಳಿಕ್ಕೆ ಇಂಡಿವಿಜುವಲ್ ಗೋಲ್ಸನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಆರ್ಗನೈಸೇಷನ್ ಕೆರಿಯರ್ ಡೆವಲಪ್ಮೆಂಟ್ ಕೂಡ ಮಾಡ್ಕೋಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಇನ್ಫಾರ್ಮೇಷನ್ ಸರ್ವಿಸಸ್. ಇದು ಕೂಡ ರಿಲೇಟೆಡ್ ಇದೆ. ಹೇಗೆ? ಸೊ ಇನ್ಫಾರ್ಮೇಷನ್ ಸರ್ವಿಸಸ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಟ್ ವೇರಿಯಸ್ ಲೆವೆಲ್ ಆರ್ ಮೇಡ್ known to employees through information service of various kinds. Records of employees' skills, knowledge, experience and performance indicate the possible candidates for filling up such vacancies. ಸೊ ಇಲ್ಲೂ ಅದೇ ಹೇಳ್ತಿರೋವಂಥದ್ದು, ನಮ್ಮ ಆರ್ಗನೈಸೇಷನಲ್ಲಿ ಏನೇನೆಲ್ಲ ಎಂಪ್ಲಾಯೀಸ್ ಯಾರ್ಯಾರೆಲ್ಲ ಎಂಪ್ಲಾಯೀಸ್ ಇದ್ದಾರೆ, ಅಥವಾ ವೇರಿಯಲ್ ಲೆವೆಲ್ ಆಫ್ ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ, ಆಪರ್ಚುನಿಟೀಸ್ ಏನೇನಿದೆ, ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಗೊತ್ತಾಗಬೇಕು. ಜೊತೆಗೆ ಸೊ ಎಲ್ಲ ಎಂಪ್ಲಾಯೀಸ್ ಇನ್ಫಾರ್ಮೇಷನ್ ರೆಕಾರ್ಡ್ಸನ್ನು ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಏನೇನು ರೆಕಾರ್ಡ್ಸ್ ಇರಬೇಕು, ಎಂಪ್ಲಾಯೀಸ್ ಸ್ಕಿಲ್ಸು, ನಾಲೆಡ್ಜ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ದಿಸ್ ಇಂಡಿಕೇಟ್ ದಿ ಪಾಸಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಫಿಲ್ಲಿಂಗ್ ಅಪ್ ಸಚ್ ವೇಕೆನ್ಸೀಸ್. ಇನ್ ಕೇಸ್ ವೇಕೆನ್ಸೀಸ್ ಅರೈಸ್ ಆಗಿದೆ ಅಂದರೆ ನಮ್ಮ ವಿತಿನ್ ದಿ ಆರ್ಗನೈಸೇಷನ್ ವರ್ಕ್ ಮಾಡೋವಂಥ ಎಂಪ್ಲಾಯೀಸೇ ಕೂಡ ಅದಕ್ಕೆ ಕೆಪಬಿಲಿಟಿ ಇರೋಂಥ ಎಂಪ್ಲಾಯೀಸ್ ಇದ್ದರೆ ಅವರನ್ನು ನಾವಲ್ಲಿ ಪ್ಲೇಸ್ಮೆಂಟ್ನ ಮಾಡ್ಬೋದು. ಸೊ ಇದನ್ನು ಇನ್ಫಾರ್ಮೇಷನ್ ಸರ್ವಿಸಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 4 ಟೈಪ್ಸನ್ನು ಡಿವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಸರ್ವಿಸನ್ನು ಇಲ್ಲಿ ಕೆರಿಯರ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೊತಾರೆ. ಫಸ್ಟ್ ಒನ್ ಬಂದು ಜಾಬ್ ಪೋಸ್ಟಿಂಗ್ ಇನ್ಫಾರ್ಮೇಷನ್ ಸರ್ವಿಸಸ್. ಸೊ ಇದರಲ್ಲಿ ಫಸ್ಟ್ ಒನ್ ಬಂದು ಜಾಬ್ ಪೋಸ್ಟಿಂಗ್. ಏನು ಜಾಬ್ ಪೋಸ್ಟಿಂಗ್ ಅಂದರೆ, ಲಾಸ್ಟ್ ಕ್ಲಾಸ್ ನಾನು ನಿಮಗೆ ಹೇಳಿದ್ದೆ. ಸೊ ಆಲ್ರೆಡಿ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾ ಇರೋ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್ಗೆ ಫಸ್ಟು ನಮ್ಮ ಆರ್ಗನೈಸೇಷನಲ್ಲಿ ಕ್ರಿಯೇಟ್ ಆಗೋವಂಥ ವೇಕೆನ್ಸೀಸ್ ಏನು ಕ್ರಿಯೇಟ್ ಆಗಿರುತ್ತೋ ಅದನ್ನು ಫಸ್ಟು ವಿತಿನ್ ದಿ ಆರ್ಗನೈಸೇಷನ್ ನಾವು ಅಡ್ವರ್ಟೈಸ್ ಮಾಡಬೇಕು ಅಥವಾ ಇನ್ಫಾರ್ಮ್ ಮಾಡಬೇಕು ಥ್ರೂ ನೋಟಿಸ್ ಬೋರ್ಡ್ಸ್ ಅಥವಾ ನ್ಯೂಸ್ ಲೆಟರ್ಸ್ ಆ್ಯಂಡ್ ಅದರ್ ಕಂಪನಿ ಪಬ್ಲಿಕೇಷನ್ಸಲ್ಲೇ ಆಗಲಿ ಜಾಬ್ ವೇಕೆನ್ಸೀಸನ್ನು ನೀವು ಇನ್ಫಾರ್ಮೇಷನ್ನ ರೀಚ್ ಮಾಡಬೇಕು. ಸೊ ಈ ಥರ ಮಾಡಿದ್ದೆ ಆದರೆ ವಿತಿನ್ ದಿ ಆರ್ಗನೈಸೇಷನ್ ಎಂಪ್ಲಾಯೀಸ್ ಯಾರು ಅದಕ್ಕೆ ಕ್ವಾಲಿಫೈಡ್ ಎಂಪ್ಲಾಯೀಸ್ ಇರೋ ಅಂಥವ್ರು ಇದ್ದರೆ, ಇಂಟ್ರೆಸ್ಟ್ ಇರೋ ಅಂಥ ಎಂಪ್ಲಾಯೀಸ್, ಸೊ ಅಲ್ಲಿ ಅವರು ಪ್ಲೇಸ್ಮೆಂಟನ್ನು ಮಾಡ್ಕೋಬೋದು. ಸೊ ದೆನ್ ನೆಕ್ಸ್ಟ್ ಒನ್ ಬಂದು, ಸೊ ಇದರಿಂದ ವಿತಿನ್ ದಿ ಎಂಪ್ಲಾಯೀಸ್ ಕೆರಿಯರ್ ಡೆವಲಪ್ಮೆಂಟ್ ಆದಂಗೂ ಆಗುತ್ತೆ, ಜೊತೆಗೆ ಆರ್ಗನೈಸೇಷನ್ ಕೆರಿಯರ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಸ್ಕಿಲ್ಸ್ ಇನ್ವೆಂಟರಿ ಅಂತ ಹೇಳಿದ್ರೆ, ಸೊ ಎಂಪ್ಲಾಯೀಸ್ ವರ್ಕ್ ಹಿಸ್ಟ್ರೀಸ್, ಕ್ವಾಲಿಫಿಕೇಷನ್ಸ್, ಅಕಾಂಪ್ಲಿಷ್ಮೆಂಟ್ಸ್, ಕರಿಯರ್ ಆಬ್ಜೆಕ್ಟಿವ್ಸ್, ಜಾಗ್ರಫಿಕಲ್ ಪ್ರಿಫರೆನ್ಸಸ್, ಪಾಸಿಬಲ್ ರಿಟೈರ್ಮೆಂಟ್ ಡೇಟ್ಸ್. ಸೊ ಇದೆಲ್ಲ ಇನ್ಫಾರ್ಮೇಷನ್ಸನ್ನು ಅಥವಾ ಒಂದು ವರ್ಕ್ ಫೋರ್ಸ್ ಅವ್ರಿಗೆ ಹೇಗೆ ಅವ್ರ ಕ್ಯಾರೆಕ್ಟರ್ ಏನು ಕ್ರಿಯೇಟೆಡ್, ಹೇಗೆ ಆರ್ಗನೈಸೇಷನಲ್ಲಿ ಅವ್ರ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಸೊ ಇದೆಲ್ಲ ಇನ್ಫಾರ್ಮೇಷನ್ಸನ್ನು ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೇ ಆಗಿದ್ದರೆ, ಸೊ ನಮಗೆ ಎಲ್ಲಿ ಬೇರೆ ಆರ್ಗನೈಸೇಷನ್ಗೆ ಎಲ್ಲಿ ರಿಕ್ವೈರ್ ಇರುತ್ತೋ ಸೊ ಅಲ್ಲಿ ಈ ಒಂದು ಡೀಟೇಲ್ಸಿಂದ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೋಬೋದು. ಸ್ಕಿಲ್ ಇನ್ವೆಂಟರೀಸ್ ಆಲ್ಸೋ ರಿವೀಲ್ ಸ್ಟೋರೇಜ್ ಆಫ್ ಕ್ರಿಟಿಕಲ್ ಸ್ಕಿಲ್ಸ್ ಅಮಾಂಗ್ ಎಂಪ್ಲಾಯೀಸ್ ವಿಚ್ ಇಸ್ ಹೆಲ್ಪ್ಫುಲ್ ಇನ್ ಟ್ರೈನಿಂಗ್ ನೀಡ್ಸ್. ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಟ್ರೈನಿಂಗ್ ಇನ್ ಕೇಸ್ ನೀಡ್ ಇದ್ದರೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡೋ ಅಂಥದ್ದು. ಸೊ ಇದೆಲ್ಲ ಈ ಸ್ಕಿಲ್ ಇನ್ವೆಂಟರೀಸ್ ಎಲ್ಲ ಒಂದು ಆರ್ಗನೈಸೇಷನಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು
ಕೆರಿಯರ್ ಲ್ಯಾಡರ್ಸ್ ಆ್ಯಂಡ್ ಕೆರಿಯರ್ ಪಾತ್ಸ್. ಸೊ ಏನು ಕೆರಿಯರ್ ಪಾತ್ಸ್ ಅಥವಾ ಕೆರಿಯರ್ ಲ್ಯಾಡರ್ಸ್ ಅಂತ ಹೇಳಿದ್ರೆ, ಸೊ ಒಂದು ಆರ್ಗನೈಸೇಷ್ನಲ್ ಡೆವಲಪ್ಮೆಂಟ್ಗೆ ಅಥವಾ ಒಂದು ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್ಗೆ ಸೊ ಈ ಒಂದು ಕೆರಿಯರ್ ಪಾತ್ಸ್ ಅಥವಾ ಲ್ಯಾಡರ್ಸನ್ನು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಸೊ ದ ಇಂಡಿಕೇಟ್ ಕೆರಿಯರ್ ಪ್ಲ್ಯಾನ್ ಕಂಪ್ಲೀಟ್ ವಿತ್ ಗೋಲ್, ಇಂಟರ್ಮೀಡಿಯೇಟ್ ಸ್ಟೆಪ್ಸ್ ಆ್ಯಂಡ್ ಟೈಮ್ ಟೇಬಲ್ಸ್ ಫಾರ್ ರಿಯಲೈಸಿಂಗ್ ದಿ ಗೋಲ್. ಯೂಶುವಲಿ ಕೆರಿಯರ್ ಪಾತ್ಸ್ ಫಾರ್ ಫಾಸ್ಟ್ ಟ್ರ್ಯಾಕ್ employees are laid down in the most organizations, outlining a series of career moves that these employees need to initiate in order to reach higher level ಪೊಸಿಷನ್. ಸೊ ಇಂಡಿವಿಜುವಲ್ಸ್ಗೆ ನೀವು ಒಂದು ಕೆರಿಯರ್ ಲ್ಯಾಡರ್ಸ್ ಅಥವಾ ಕೆರಿಯರ್ ಪಾತ್ಸನ್ನು ಬಿಲ್ಡ್ ಮಾಡಿಕೊಟ್ಟಿದ್ದೆ ಆಗಿದ್ರೆ, ಇಂಡಿವಿಜುವಲ್ ಅಥವಾ ಕೆರಿಯರ್ ಪ್ರೋಗ್ರೆಷನ್ನ ಅಥವಾ ಫ್ಯೂಚರ್ ಜಾಬ್ ಆಪರ್ಚುನಿಟೀಸನ್ನು ಬಿಲ್ಡ್ ಮಾಡಿಕೊಟ್ಟ ಹಾಗೆ ನಿಮ್ಮ ಆರ್ಗನೈಸೇಷನಿಂದ ಬಿಲ್ಡ್ ಮಾಡಿಕೊಡ್ಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಕೆರಿಯರ್ ರಿಸೋರ್ಸ್ ಸೆಂಟರ್. ಕೆರಿಯರ್ ರಿಸೋರ್ಸ್ ಸೆಂಟರ್ ಅಂತ ಹೇಳಿದರೆ ಒಂದು ಲೈಬ್ರರಿ. ಇಟ್ ಈಸ್ ಜಸ್ಟ್ ಲೈಕ್ ಅ ಲೈಬ್ರರಿ ಇನ್ an organization established to distribute career development materials such as reference book, career manuals, brochures, newsletters and learning guides and self-study tips. ಸೊ ಇದೆಲ್ಲ ಒಂದು ಮೆಟೀರಿಯಲ್ಸನ್ನು ಒಂದು ಲೈಬ್ರರಿ ಒಂದು ಆರ್ಗನೈಸೇಷನಲ್ಲಿ ಒಂದು ಕೆರಿಯರ್ ರಿಸೋರ್ಸ್ ಸೆಂಟರ್ ಅಂತ ಹೇಳಿ ಒಂದು ಲೈಬ್ರರಿ ರೀತಿ ಓಪನ್ ಮಾಡಿದ್ದೆ ಆದರೆ, ಸೊ ಈ ಮೆಟೀರಿಯಲ್ಸನ್ನು ಯೂಸ್ ಮಾಡಿಕೊಂಡು ಇಂಡಿವಿಜುವಲ್ಸು ಕೆರಿಯರ್ ಸ್ಟ್ರಾಟಜೀಸನ್ನು ಬಿಲ್ಡ್ ಮಾಡ್ಕೋಬೋದು. ಸೊ ಯಾವ್ಯಾವುದು ಈ ರೆಫರೆನ್ಸ್ ಬುಕ್ಸ್ ಆಗಿರಲಿ, ಕೆರಿಯರ್ ಮ್ಯಾನ್ಯುಯಲ್ಸ್ ಆಗಿರಲಿ, ಬ್ರೋಚರ್ಸ್ ಅಥವಾ ನ್ಯೂಸ್ ಲೆಟರ್ಸ್ ಆ್ಯಂಡ್ ಲರ್ನಿಂಗ್ ಗೈಡ್ಸ್ ಅಥವಾ ಸೆಲ್ಫ್ ಸ್ಟಡಿ ಟೇಪ್ಸ್ ಇದನ್ನು ಯೂಸ್ ಮಾಡಿಕೊಂಡು ಕೆರಿಯರ್ ಡೆವಲಪ್ಮೆಂಟ್ ವಿತ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್ನ ಅಚೀವ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಒನ್ ಬಂದು ಎಂಪ್ಲಾಯಿ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಎಂಪ್ಲಾಯಿ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳಿದರೆ, ಸೊ ಒಬ್ಬ ನ್ಯೂಲಿ ರಿಕ್ರೂಟ್ ಆಗಿರೋ ಅಂಥ ಎಂಪ್ಲಾಯಿಗೆ ಸೊ ಅವನ ಕೆರಿಯರ್ ಪಾಲಿಸೀಸು ಪ್ರೊಸೀಜರ್ಸ್ ಏನಿದೆ ಅನ್ನೋದನ್ನು ಇನ್ಫಾರ್ಮ್ ಮಾಡೋ ಅಂಥದ್ದು ಕಂಪನಿಯ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಹಾಗಾಗಿ ಹೇಗೆ ಒಬ್ಬ ನ್ಯೂ ರಿಕ್ರೂಟ್ ಯಾರು ಇರ್ತಾರೋ ಅವನನ್ನು ಹೇಗೆ ಅವ್ನ ಕೆರಿಯರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಆರ್ಗನೈಸೇಷನ್ ಹೆಲ್ಪ್ ಮಾಡಬೇಕು. ಪೊಟೆನ್ಷಿಯಲಿ ಗ್ರೋತ್ ಆಗಲಿಕ್ಕೆ ಗ್ರೋತ್ ಅಥವಾ ಡೆವಲಪ್ಮೆಂಟ್ ಆಗಲಿಕ್ಕೆ ಅವನು ಆರ್ಗನೈಸೇಷನಲ್ಲಿ ಯಾವ್ಯಾವುದೆಲ್ಲ ಒಂದು ಟೆಸ್ಟನ್ನು ನಾವು ಕಂಡಕ್ಟ್ ಮಾಡಿ ಅವನನ್ನು ಕೆರಿಯರ್ ಡೆವಲಪ್ಮೆಂಟ್ ಕೆರಿಯರ್ ಸ್ಟ್ರಾಟಜೀಸ್ಗೆ ಫೋಕಸ್ ಮಾಡಬೇಕು ಅನ್ನೋ ಅಂಥದ್ದೇ ಎಂಪ್ಲಾಯಿ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಏನೇನೆಲ್ಲ ಪ್ರೋಗ್ರಾಮ್ಸನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ನೋಡ್ತಾ ಹೋಗೋಣ. ಸೊ ಯಾವುದರಲ್ಲಿ ಎಂಪ್ಲಾಯಿ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಎಂಪ್ಲಾಯಿನ ಹೇಗೆ ಎಂಪ್ಲಾಯಿ ಅಸೆಸ್ಮೆಂಟ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಅಂಡರ್ ದಟ್ ಫಸ್ಟ್ ಒನ್ ಅಸೆಸ್ಮೆಂಟ್ ಸೆಂಟರ್ಸ್. ಸೊ ಅಸೆಸ್ಮೆಂಟ್ ಸೆಂಟರ್ಸ್ ಅಂದರೆ ಲಾಸ್ಟ್ ಕ್ಲಾಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಟೆಸ್ಟ್ ಅಥವಾ ಇಂಟರ್ವ್ಯೂಸನ್ನು ಕಂಡಕ್ಟ್ ಮಾಡೋವಂಥದ್ದು ಅಥವಾ ಇನ್ ಬ್ಯಾಸ್ಕೆಟ್ಸ್, ಬಿಸ್ನೆಸ್ ಗೇಮ್ಸ್ ಇದೆಲ್ಲ ಒಂದು ಎಕ್ಸಸೈಸ್ ಅಥವಾ ಟೆಸ್ಟ್ ಸಿಮ್ಯುಲೇಷನ್ ಟೆಸ್ಟನ್ನು ಯೂಸ್ ಮಾಡಿಕೊಂಡು ಸೊ ಅವ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ ಸೊ ಎಲ್ಲ ಎಂಪ್ಲಾಯೀಸ್ಗೂ ಕೂಡ ರೇಟ್ ಫಿಕ್ಸ್ ರೇಟ್ ಮೀನ್ಸ್ ಅವ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಎಲ್ಲ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಹೈ ಲೆವೆಲ್ ಪರ್ಫಾರ್ಮರ್ ಯಾರು ಇರ್ತಾರೋ ಸೊ ಅಂಥವ್ರನ್ನು ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೋಬೋದು. ಜೊತೆಗೆ ಸೊ ಎಲ್ಲರಿಂದ ಫೀಡ್ಬ್ಯಾಕ್ಸನ್ನು ತೊಗೊಂಡು ಯಾರ್ಯಾರು ಸ್ಟ್ರೆಂತ್ ಏನಿದೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಆರ್ಗನೈಸೇಷನಿಂದ ವೀಕ್ನೆಸ್ಸನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಅಸೆಸ್ಮೆಂಟ್ ಸೆಂಟರ್ಸು ಹೆಲ್ಪ್ಫುಲ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ಸೈಕಾಲಜಿಕಲ್ ಟೆಸ್ಟ್. ಯಾವುದರಲ್ಲಿ ಎಂಪ್ಲಾಯಿ ಅಸೆಸ್ಮೆಂಟ್ ಪ್ರೋಗ್ರಾಮ್ಸಲ್ಲೇ ಅಸೆಸ್ಮೆಂಟ್ ಸೆಂಟರ್ಸಿಂದ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸನ್ನು ನೀವು ಅಸೆಸ್ ಮಾಡ್ಕೊತೀರಿ. ಇವ್ಯಾಲ್ಯೂಯೇಟ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ, ಅವ್ರ ಪರ್ಫಾರ್ಮೆನ್ಸ್ ಲೆವೆಲ್ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡ್ತೀರಿ. ದೆನ್ ನೆಕ್ಸ್ಟ್ ಒನ್ ಬಂದು ಸೈಕಾಲಜಿಕಲ್ ಟೆಸ್ಟ್. ಸೊ ಸೈಕಾಲಜಿಕಲ್ ಟೆಸ್ಟ್ ಹೆಲ್ಪ್ ದಿ ಕ್ಯಾಂಡಿಡೇಟ್ಸ್ ಡಿಟರ್ಮೈನ್ ದೇರ್ ಒಕೇಶ್ನಲ್ ಇಂಟ್ರೆಸ್ಟ್, personality types, work attitudes and other personal characteristics that may uncover their career needs and preferences. ಸೊ ಈಗ ಸೈಕಾಲಜಿಕಲ್ ಟೆಸ್ಟ್ ಮಾಡೋದ್ರಿಂದ ಅವ್ರಿಗೆ ವೊಕೇಶ್ನಲ್ ಇಂಟ್ರೆಸ್ಟ್ ಏನಿದೆ, ಜೊತೆಗೆ ಅವ್ರ ಪರ್ಸ್ನಾಲಿಟಿ ಟೈಪ್ಸ್ ಆಫ್ ಪರ್ಸ್ನಾಲಿಟಿ ಏನು, ಜೊತೆಗೆ ಅವ್ರ ವರ್ಕ್ ಆ್ಯಟಿಟ್ಯೂಡ್ ಹೇಗಿದೆ ಅಥವಾ ಆ್ಯಂಡ್ ಅದರ್ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೀವು ಅನಲೈಸ್ ಮಾಡಿದೆ, ಟೆಸ್ಟ್ ಮಾಡಿದೆ ಆದರೆ ಸೊ ಅವ್ರ ಕೆರಿಯರ್ ನೀಡ್ಸ್ ಆ್ಯಂಡ್ ಪ್ರಿಫರೆನ್ಸಸ್ ಏನಿದೆ ಅನ್ನೋದನ್ನು ನೀವು ಇಲ್ಲಿ ಐಡೆಂಟಿಫೈ ಮಾಡ್ಕೋಬೋದು. ಜೊತೆಗೆ ನೆಕ್ಸ್ಟ್ ಒನ್ ಬಂದು ಪ್ರಮೋಟಬಿಲಿಟಿ ಫೋರ್ಕ್ಯಾಸ್ಟ್. ಸೊ ಒಬ್ಬ ಎಂಪ್ಲಾಯೀಸ್ ಇದೆ. ಈ ಪ್ರಮೋಟಬಿಲಿಟಿ ಫೋರ್ಕ್ಯಾಸ್ಟ್ ಅಂದರೆ ಇಟ್ ಈಸ್ ಒನ್
process of identifying employees with high career potential and giving them necessary training and thereby groom them for higher positions. ಸೊ ಯಾವ ಒಂದು ಎಂಪ್ಲಾಯೀಸ್ಗೆ ಹೈ ಲೆವೆಲ್ ಪೊಸಿಷನ್ಸನ್ನು ರೀಚ್ ಮಾಡಬೇಕು ಅಂತ ವಿಲ್ಲಿಂಗ್ನೆಸ್ ಆಸೆ ಇರುತ್ತೆ, ಜೊತೆಗೆ ಅವ್ನಿಗೆ ಅಷ್ಟೇ ಪೊಟೆನ್ಷಿಯಾಲಿಟಿನೂ ಕೂಡ ಇರುತ್ತೆ, ಅಂಥವ್ರಿಗೆ ಈ ಆಪರ್ಚುನಿಟೀಸನ್ನು ಕೊಡೋವಂಥದ್ದು ಅಥವಾ ಅಂಥ ಪರ್ಸನ್ಗೆ ಟ್ರೈನಿಂಗ್ ಕೊಟ್ಟಿದ್ದೇ ಆದರೆ ಆ ಒಂದು ಹೈಯರ್ ಪೊಸಿಷನ್ಸನ್ನು ಅವರು ಅಚೀವ್ ಮಾಡ್ತಾರೆ. ಆ ಒಂದು ಪೊಸಿಷನ್ಸನ್ನು ಮ್ಯಾನೇಜ್ ಮಾಡೋವಂಥ ಕೆಪಾಸಿಟಿ ಅಂಥವ್ರಿಗೆ ಇದೆ ಅನ್ನೋ ಅಂಥ ಪರ್ಸನ್ಸನ್ನು ಐಡೆಂಟಿಫೈ ಮಾಡಿ ಟ್ರೈನಿಂಗ್ ಕೊಡೋವಂಥ ಒಂದು ಪ್ರೋಸೆಸ್ಸನ್ನು, ಟ್ರೈನಿಂಗ್ ಕೊಡಲಿಕ್ಕೆ ಇರೋ ಒಂದು ಪ್ರೋಸೆಸ್ಸನ್ನು ಪ್ರಮೋಟಬಿಲಿಟಿ ಫೋರ್ಕಾಸ್ಟ್ ಅಂತ ಹೇಳ್ತೀವಿ. ಸೊ ಯಾವ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟರೆ ಆ ಒಂದು ಪ್ರಮೋಷನ್ ಲೆವೆಲ್ಗೆ, ಆ ಒಂದು ವೇಕೆಂಟ್ ಜಾಬ್ ಏನು ಹೈ ಲೆವೆಲ್ ವೇಕೆಂಟ್ ಜಾಬ್ ಇರುತ್ತೆ ಅದನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಒಂದು ಲಿಸ್ಟ್ ಮಾಡೋ ಒಂದು ಪ್ರೋಸೆಸ್ಸನ್ನು ಪ್ರಮೋಟಬಿಲಿಟಿ ಫೋರ್ಕಾಸ್ಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಬಂದು ಸಕ್ಸೆಷನ್ ಪ್ಲ್ಯಾನಿಂಗ್ ಅಂತ ಹೇಳಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಕ್ಸೆಷನ್ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಅ ರಿಪೋರ್ಟ್ ಕಾರ್ಡ್ ಶೋಯಿಂಗ್ ವಿಚ್ ಇಂಡಿವಿಜುವಲ್ಸ್ ಆರ್ ರೆಡಿ ಟು ಮೂವ್ ಇನ್ ಟು ಹೈಯರ್ ಪೊಸಿಷನ್ಸ್ ಇನ್ ದಿ ಕಂಪನಿ. ಸೊ ಒಂದು ಹೈಯರ್ ಪೊಸಿಷನ್ಸ್ ಇದು ಕೂಡ ರಿಲೇಟೆಡ್ ಟು ಪ್ರಮೋಟಬಿಲಿಟಿ ಫೋರ್ಕಾಸ್ಟ್. ಸೊ ಒಂದು ಹೈಯರ್ ಪೊಸಿಷನ್ ಏನಿದೆಯೋ ಒಂದು ಆರ್ಗನೈಸೇಷನ್ ಅಥವಾ ಕಂಪನಿಯಲ್ಲಿ, ಸೊ ಇಲ್ಲಿ ಈ ಒಂದು ಪೊಸಿಷನ್ಸ್ ಇನ್ ಕೇಸ್ ವೇಕೆನ್ಸಿ ಅರೈಸ್ ಆದರೆ ಅಥವಾ ಆ ಪೊಸಿಷನಲ್ಲಿರೋವಂಥವ್ರು ರಿಟೈರ್ಡ್ ಆದರೆ ಅಥವಾ ಡೆತ್ ಆದರೆ, ಸೊ ಆ ಪ್ಲೇಸನ್ನು ಯಾರು ರೀಫಿಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿರೋ ಅಂಥ ಒಂದು ರಿಪೋರ್ಟನ್ನೇ ಸಕ್ಸೆಷನ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ HR ಡಿಪಾರ್ಟ್ಮೆಂಟ್ಸು ಈ ರೆಕಾರ್ಡ್ಸನ್ನು ಕೀಪ್ ಮಾಡಿದ್ದೆ ಆದರೆ, ಸೊ ಯಾವ ಎಂಪ್ಲಾಯೀಸ್ಗೆ ಇಲ್ಲಿ ಸೀನಿಯರ್ ಪೊಸಿಷನ್ಸನ್ನು, ಯಾವ ಎಂಪ್ಲಾಯೀಸನ್ನು ಸೀನಿಯರ್ ಪೊಸಿಷನ್ಸ್ಗೆ ಮೂವ್ ಮಾಡ್ಬೋದು, ಸೊ ಈ ಒಂದು ಡೀಟೇಲ್ಸಿಂದ ನಮಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೋಬೋದು. ದೆನ್ ನೆಕ್ಸ್ಟ್ ಬಂದು ಎಂಪ್ಲಾಯಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್. ಸೊ ಎಂಪ್ಲಾಯಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ಟ್ರೈನಿಂಗ್ ಕೊಡೋವಂಥದ್ದು, ಫ್ಯೂಚರ್ ವೇಕೆನ್ಸೀಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡೋವಂಥದ್ದು, ಸೆಮಿನಾರ್ಸ್ ಆ್ಯಂಡ್ ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡೋವಂಥದ್ದು, ಜಾಬ್ ರೊಟೇಷನ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡೋವಂಥದ್ದು. ದೆನ್ ಮೆಂಟರಿಂಗ್ ಪ್ರೋಗ್ರಾಮ್ಸ್ ಆರ್ ಯೂಸ್ ಟು ಹೆಲ್ಪ್ ಬ್ರಾಡ್ ಬೇಸ್ ಆಫ್ ಸ್ಕಿಲ್ಸ್ ಆಸ್ ಎ ಪಾರ್ಟ್ ಆಫ್ ಸಚ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ. ಸೊ ಇದೆಲ್ಲ ಆ್ಯಕ್ಟಿವಿಟೀಸನ್ನು ಮಾಡೋದ್ರಿಂದ ಇಂಡಿವಿಜುವಲ್ ಕೆರಿಯರ್ ಡೆವಲಪ್ಮೆಂಟು ಎಂಪ್ಲಾಯೀಸ್ ಕೂಡ ರೀಚ್ ಆಗ್ಬೋದು, ಜೊತೆಗೆ ಆರ್ಗನೈಸೇಷನಲ್ ಕರಿಯರ್ ಡೆವಲಪ್ಮೆಂಟ್ ಕೂಡ ಇಲ್ಲಿ ಅಚೀವ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಕೆರಿಯರ್ ಪ್ರೋಗ್ರಾಮ್ಸ್ ಫಾರ್ ಸ್ಪೆಷಲ್ ಆ್ಯಂಡ್ ಲಾಸ್ಟ್ ಕೆರಿಯರ್ ಪ್ರೋಗ್ರಾಮ್ಸ್ ಫಾರ್ ಸ್ಪೆಷಲ್ ಗ್ರೂಪ್ಸ್. ಸೊ ಸ್ಪೆಷಲ್ ಗ್ರೂಪ್ಸ್ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಫ್ಯಾಮಿಲಿ ಪ್ಲಸ್ ಜಾಬ್ಸ್ ಎರಡನ್ನೂ ಮ್ಯಾನೇಜ್ ಮಾಡಲಿಕ್ಕೆ ಯಾರು ತುಂಬ ಕಷ್ಟಪಡ್ತಿರ್ತಾರೋ ಅಂಥ ಗ್ರೂಪ್ಸ್ಗೆ ಇಲ್ಲಿ ಕೆರಿಯರ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡೋವಂಥದ್ದು. ಫಾರ್ ಎಕ್ಸಾಂಪಲ್ಸ್, ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಏನಿರ್ತಾರೋ, ಇನ್ ಕೇಸ್ ಅವರು ಬೇಬಿ, ಇವಾಗ ಯಾರಿಗೆ ಜಾಬ್ ತುಂಬ ನೆಸೆಸಿಟಿ ಇದೆ, ಯಾರು ಜಾಬನ್ನು ಪರ್ಫಾರ್ಮ್ ಮಾಡಬೇಕು, ಯಾರು ಬೇಬಿನ ಕೇರ್ ಮಾಡಬೇಕು, ಈ ಒಂದು ಸಿಚುವೇಶನ್ ಅರೈಸ್ ಆದಾಗ ಎಂಪ್ಲಾಯೀಸು ತುಂಬ ಫ್ರಸ್ಟ್ರೇಷನ್ ಆಗ್ತಾರೆ. ಸೊ ಒಂದು ಪರ್ಸ್ನಲ್ ಲೈಫ್ ಮತ್ತು ಈ ವರ್ಕಿಂಗ್ ಲೈಫ್ ಎರಡನ್ನೂ ಮ್ಯಾನೇಜ್ ಮಾಡಲಿಕ್ಕೆ ಯಾರು ಸಫರ್ ಮಾಡ್ತಿರ್ತಾರೋ ಅಂಥವರಿಗೆ ಈ ಒಂದು ಕೆರಿಯರ್ ಪ್ರೋಗ್ರಾಮ್ಸನ್ನು ಬಿಲ್ಡ್ ಮಾಡಿಕೊಡೋ ಅಂಥದ್ದು. ಹೇಗೆ ಒಂದು ಬೇಬಿ ಕೇರ್ ಸೆಂಟರ್ಸ್, ಒಂದು ಆರ್ಗನೈಸೇಷನಲ್ಲಿ ಬೇಬಿ ಕೇರ್ ಸೆಂಟರ್ಸನ್ನು ಓಪನ್ ಮಾಡೋ ಅಂಥದ್ದು, ಜೊತೆಗೆ ಅವ್ರಿಗೆ ಏನು ಹೆಲ್ಪ್ ಬೇಕೋ ಅಂತ, ಅಥವಾ ಟ್ರಾನ್ಸ್ಫರ್ ಅವರಿರೋ ಹಸ್ಬೆಂಡ್ ಇರೋ ಒಂದು ಏರಿಯಾಗೆ ಇವ್ರ ಬ್ರಾಂಚು ಕೂಡ ಅಲ್ಲಿದ್ದರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಕೊಡೋ ಅಂಥದ್ದು. ಸೊ ಈ ಒಂದು ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡಿ ಎಂಪ್ಲಾಯೀಸ್ ಜೊತೆ ಡಿಸ್ಕಸ್ ಮಾಡಿ ಅವರ ಕಾನ್ಫ್ಲಿಕ್ಟ್ಸ್ ಏನಿರೋ ಅಂಥದ್ದು, ಅವ್ರ ಸ್ಟ್ರಾಟಜೀಸ್ಗೆ ನಾವು ಆರ್ಗನೈಸೇಷನ್ ಕೋಪಪ್ ಮಾಡಿ ಅವರ ಕೆರಿಯರ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿದ್ದೆ ಆದರೆ, ಸೊ ಅದು ಆರ್ಗನೈಸೇಷನಲ್ ಅಚೀವ್ಮೆಂಟ್ ಕೂಡ ಆದಂಗೆ, ಜೊತೆಗೆ ಆರ್ಗನೈಸೇಷನಲ್ ಕೆರಿಯರ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಅವ್ರಿಗೆ ಲಾಂಗ್ ಪೆರೆಂಟಲ್ ಲೀವ್ ಏನೇನೆಲ್ಲ ಸ್ಕೀಮ್ಸನ್ನು ಯೂಸ್ ಮಾಡ್ಕೋಬೋದು ಅವರು ಅಂತ ಹೇಳಿದ್ರೆ, ಸೊ ಪಾರ್ಟ್ ಟೈಮ್ ವರ್ಕನ್ನು ಅಂಥ ಸಿಚುಯೇಷನ್ಸಲ್ಲಿ, ಈಗ ಇನ್ ಕೇಸ್ ಗರ್ಲ್ಸೇ ಆಗಿದ್ರೆ, ಲೇಡೀಸೇ ಆಗಿದ್ರೆ, ಆ ಸಿಚುಯೇಷನ್ನಲ್ಲಿ ಲಾಂಗ್ ಪೆರೆಂಟಲ್ ಲೀವನ್ನು ಕೊಡುವಂಥದ್ದು, ಪಾರ್ಟ್ ಟೈಮ್ ವರ್ಕ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಿಕೊಡುವಂಥದ್ದು, ಅಥವಾ ಚೈಲ್ಡ್ ಕೇರ್ ಸೆಂಟರ್ಸನ್ನು ಓಪನ್ ಮಾಡೋವಂಥದ್ದು, ಅಥವಾ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸನ್ನು ಕೊಡೋವಂಥದ್ದು. ಸೊ ಅವ್ರಿಗೆ ಯಾವಾಗ ಹೆಲ್ಪ್ ಆಗುತ್ತೋ ಆ ಡ್ಯೂರೇಷನಲ್ಲಿ ಅವ್ರು ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡಿಕೊಡೋ ಅಂಥದ್ದು, ಪ್ರಮೋಷನ್ಸ್, ಟ್ರಾನ್ಸ್ಫರ್ಸು, ಜೊತೆಗೆ ಸೊ ಇದೆಲ್ಲ ಅವ್ರ ಕೆರಿಯರ್ ಕಾನ್ಫ್ಲಿಕ್ಟ್ಸ್ ಏನಿರುತ್ತೋ ಅದನ್ನು ಅವ್ರ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡಿ ಇಷ್ಟು ಆ್ಯಕ್ಟಿವಿಟೀಸನ್ನು, ಸ್ಕೀಮ್ಸನ್ನು ಕಂಡಕ್ಟ್ ಮಾಡಿದ್ದೆ ಆದರೆ, ಸೊ ಅವ್ರ ಇಂಡಿವಿಜುವಲ್ಸ್ ಯಾರಿರ್ತಾರೆ ಎಂಪ್ಲಾಯೀಸ್ ಅವರು ಕೂಡ ಇಲ್ಲಿ ಡೆವಲಪ್ ಆಗ್ತಾ ಹೋಗ್ತಾರೆ, ವಿಲ್ಫುಲ್ಲಿ ವರ್ಕ್ ಮಾಡ್ತಾರೆ, ಜೊತೆಗೆ ಆರ್ಗನೈಸೇಷನಲ್ ಕೆರಿಯರ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ಆಲ್ ದ career planning and career development. Thank you all.